ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಮಹಿಮೆ. ಸ್ತೋತ್ರ ಅಪ್ಪ, ಸ್ತೋತ್ರ 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 ಯೇಸುವೆ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತರ ನಾಮದಲ್ಲಿ ಮಗದೊಮ್ಮೆ ಈ ಒಂದು ಪ್ರಾರ್ಥನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏಕೆಂದರೆ ನಮ್ಮನ್ನು ಇಲ್ಲಿ ಬರಮಾಡಿದ್ದು ಯಾವುದೇ ಒಂದು ಮನುಷ್ಯನ ಬಲ ಅಲ್ಲ, ಮನುಷ್ಯನ ಹೆಸರು ಅಲ್ಲ, ಮನುಷ್ಯನ ಅಧಿಕಾರ ಕೂಡ ಅಲ್ಲ, ಮನುಷ್ಯನ ಪ್ರೇರಣೆ ಕೂಡ ಅಲ್ಲ, ಮನುಷ್ಯನ ಮಾತು ಕೂಡ ಅಲ್ಲ. ಬದಲಾಗಿ ಯೇಸು ಕ್ರಿಸ್ತರ ನಾಮ, ಯೇಸು ಕ್ರಿಸ್ತರ ಮಾತು, ಯೇಸು ಕ್ರಿಸ್ತರ ಪ್ರೀತಿ, ಯೇಸು ಕ್ರಿಸ್ತರ ಕರುಣೆ, ಯೇಸು ಕ್ರಿಸ್ತರ ತ್ಯಾಗ, ಯೇಸು ಕ್ರಿಸ್ತರ ಆಕರ್ಷಣೆ ಮಾತ್ರವೇ ಆಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಪ್ರಿಯರೇ. ಏಕೆಂದರೆ ಯಾವ ಮನುಷ್ಯನಿಗೂ ಕೂಡ ದೇವರ ಬಳಿ ಬರಲು ಯಾರಿಂದಲೂ ಸಾಧ್ಯವಿಲ್ಲ. ಬದಲಾಗಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ, ನನ್ನಿಂದ ಬರದ ಹೊರತು ಪಿತನ ಬಳಿ ಹೋಗಲು ಯಾರಿಂದಲೂ ಸಾಧ್ಯವಿಲ್ಲ. ಇಂದು ಪ್ರಿಯರೇ, ನಾವು ಯೇಸು ಕ್ರಿಸ್ತರ ನಾಮದಲ್ಲಿ ಸೇರಿದ್ದು ಮಾತ್ರವಲ್ಲದೆ ಅವರ ಮಾರ್ಗದಲ್ಲಿ ನಡೆಯಲು, ಅವರ ಜೀವವನ್ನು ಅನುಭವಿಸಲು ಅವರೇ ಸತ್ಯವಾಗಿದ್ದಾರೆ. ಅವರು ನಿತ್ಯ ಜೀವಿಸುವವರಾಗಿದ್ದಾರೆ. ನಿನ್ನೆ ಇದ್ದ ಹಾಗೆ ಈಗಲೂ ಯಾವಾಗಲೂ ನಿರಂತರವು ಹೇಗಿದ್ದರೋ ಅದೇ ರೀತಿಯಲ್ಲಿ ಇರುವವನಾಗಿ ಇರುವಾತರು. ಐ ಆಮ್ ಎಂದು ಹೇಳಿದಂತಹ ಅದೇ ಯೇಸು ಇಲ್ಲಿ ಇದ್ದಾರೆ. ಆ ಯೇಸುವಿನ ನಾಮದಲ್ಲಿ ನಾವು ಒಟ್ಟಾಗಿ ಸೇರಿದ್ದೇವೆ ಪ್ರಿಯರೇ. ಇದು ನಮ್ಮ ಸೌಭಾಗ್ಯವಾಗಿದೆ. ನಾವು ಭಾಗ್ಯವಂತರಾಗಿದ್ದೇವೆ. ಯಾವುದೇ ಲೋಕದ ವ್ಯಕ್ತಿಗಳಿಗೆ ಲೋಕವನ್ನು ಆಶ್ರಯಿಸುತ್ತಾ, ಲೋಕದ ಬಲವನ್ನು ನೋಡುತ್ತಾ ವ್ಯಾಮೋಹಗಳಿಗೆ ಒಳಗಾಗಿ ಎಷ್ಟೋ ಥರದಲ್ಲಿ ಜೀವಿಸುವ ವ್ಯಕ್ತಿಗಳಿಗೆ ಈ ಸೌಭಾಗ್ಯ ಇಂದು ದೊರಕಿಲ್ಲ. ಆದರೆ ನಾವು ಭಾಗ್ಯವಂತರು. ಈ ದಿನದಲ್ಲಿ ನಮ್ಮನ್ನು ದೇವರು ಆಕರ್ಷಿಸಿ ಪುತ್ರನ ಬಳಿಯಲ್ಲಿ ನಾವು ಒಂದಾಗುವಂತೆ ಆ ಪ್ರೀತಿಯಿಂದ ನಮ್ಮನ್ನು ಬರಮಾಡಿದ್ದಾರೆ. ಇದೆಂಥ ಸೌಭಾಗ್ಯ! ಆ ದೇವರಿಗೆ ನಾವು ಎಷ್ಟು ಕೊಂಡಾಡಿದರೂ ಕೂಡ ನಮ್ಮ ಮಾತುಗಳು ಸಾಲದು ಪ್ರಿಯರೇ. ನಮ್ಮ ಯಾವುದೇ ಒಂದು ಕಾರ್ಯಗಳು ಕೂಡ ಅವರನ್ನು ಮಹಿಮೆ ಪಡಿಸಲು ಸಾಲದು. ಆದರೂ ಕೂಡ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ. ಪರಿಶುದ್ಧಾತ್ಮರು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಪರಿಶುದ್ಧಾತ್ಮರು ಯೇಸುವಿನ ಕಡೆಗೆ ನಮ್ಮನ್ನು ನಡೆಸುವವರಾಗಿದ್ದಾರೆ. ಪರಿಶುದ್ಧಾತ್ಮರೇ ಸಮಗ್ರ ಸತ್ಯದೆಡೆಗೆ ಅಂದರೆ ಯೇಸುವಿನ ಕಡೆಗೆ ಸಾಗಿಸುವವರು ಮತ್ತು ತಂದೆ ದೇವರ ಹತ್ತಿರ ನಮ್ಮನ್ನು ಆ ಸೌಭಾಗ್ಯದಲ್ಲಿ ಇತ್ತುಕೊಂಡು ಅವರನ್ನು ಸ್ತುತಿಸುವಂತೆ ಮಾಡುವವರು ಪರಿಶುದ್ಧಾತ್ಮರಾಗಿದ್ದಾರೆ. ಆ ಪರಿಶುದ್ಧಾತ್ಮರಿಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ. ಈ ದಿನಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅವರು ಮಾಡಿದಂಥ ಎಲ್ಲ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರಪ್ಪ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಮಹಿಮೆ ದೇವ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ನಿಮ್ಮ ಸಾನ್ನಿಧ್ಯಪ್ಪ ಈ ಒಂದು ಪ್ರಾರ್ಥನೆಯಲ್ಲಿ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಪರಿಶುದ್ಧಾತ್ಮರೇ, ಈ ಸಮಯದಲ್ಲಿ ನಮ್ಮೊಬ್ಬೊಬ್ಬರಲ್ಲೂ ನೀವು ಕಾರ್ಯಗತರಾಗಿದ್ದೀರಿ. ಪಿತನು ಕಾರ್ಯಗತನಾಗಿರುವಂತೆ ಈ ಸಮಯದಲ್ಲಿ ಯೇಸುವೆ ನಿಮ್ಮ ಆತ್ಮರ ಮುಖಾಂತರ ನಮ್ಮೊಬ್ಬೊಬ್ಬರಲ್ಲೂ ನೀವು ಕಾರ್ಯಗತರಾಗಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹೌದು ದೇವ, ನಮ್ಮ ಮನಸ್ಸಿನಲ್ಲೂ, ನಮ್ಮ ದೇಹದಲ್ಲೂ, ನಮ್ಮ ಪ್ರಾಣದಲ್ಲೂ ಪಿತನೇ ನೀವು ಕಾರ್ಯಗತರಾಗಿದ್ದೀರಿ ಅಪ್ಪ. ನೀವು ನಿರಂತರವೂ ಕಾರ್ಯಗತರಾಗಿದ್ದೀರಿ ಯೇಸುವೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಸ್ತೋತ್ರ, 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 ಸ್ತೋತ್ರ. ಹೌದು ಪ್ರಿಯರೇ, ಈ ಸಮಯದಲ್ಲಿ ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಇರುವುದು ಮನುಷ್ಯರ ಬಲ ಅಲ್ಲ, ಬದಲಾಗಿ ಪರಿಶುದ್ಧಾತ್ಮರ ಆ ಶಕ್ತಿಯಾಗಿದೆ, ಪರಿಶುದ್ಧಾತ್ಮರ ಆ ಪ್ರೇರಣೆ ಆಗಿದೆ, ಪರಿಶುದ್ಧಾತ್ಮರೇ ಆಗಿದ್ದಾರೆ. ಏಕೆಂದರೆ ಪಿತಾ ಸದಾ ಕಾರ್ಯನಿರತರಾಗಿದ್ದಾರೆ. ಎಂದಿಗೂ ಅವರು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ, ಬದಲಾಗಿ ಅವರು ಕಾರ್ಯಗತರಾಗಿದ್ದಾರೆ. ಯಾವ ಕಾರ್ಯ ನಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಪ್ರಿಯರೇ? ಈ ದಿನದಲ್ಲಿ ಒಂದು ನೂತನ ಕಾರ್ಯ, ಹೊಸ ಕಾರ್ಯ ನಮ್ಮಲ್ಲಿ ಮಾಡಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ಏಕೆಂದರೆ ಅವರನ್ನು ನಂಬಿ ಬಂದವರನ್ನು ಯಾವತ್ತೂ ಕೂಡ ಅವರು ತಳ್ಳಿ ಬಿಡಲಿಲ್ಲ, ಅವರು ಯಾವತ್ತೂ ಕೂಡ ಬೇಡ ಅನ್ನಲಿಲ್ಲ, ಬದಲಾಗಿ ಅವರನ್ನು ಉನ್ನತಕ್ಕೆ ಏರಿಸಿದ್ದಾರೆ ಪ್ರಿಯರೇ. ಇಂದು ಕೂಡ ಹೊಸ ದಿನ
ನಮ್ಮದಾಗಿದೆ. ಅವರನ್ನು ಅನುಭವಿಸಲು, ಅವರು ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭಿಸಿ ಆಗಿದೆ ಯೇಸು ನಾಮದಲ್ಲಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯಾ ಯೇಸುವೇ ಸ್ತೋತ್ರ 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 ಅಪ್ಪ. ಹಾಲೆಲೂಯಾ ಯೇಸುವೇ ವಂದನೆ 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 ವಂದನೆ. ಪಿತನೇ, ಈ ಸಮಯದಲ್ಲಿ ಮಾಡುತ್ತಿರುವ ಈ ಕಾರ್ಯಕ್ಕಾಗಿ, ನೂತನವಾದ ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹೌದು ದೇವ, ನಿಮ್ಮನ್ನು ನಂಬಿ ಬಂದವರನ್ನು ನೀವೆಂದಿಗೂ ತಳ್ಳಿ ಬಿಡುವುದಿಲ್ಲ ಅಪ್ಪ. ನೀವು ನಿರಾಕರಿಸುವುದಿಲ್ಲ ಅಪ್ಪ. ನೀವು ಬದಿಗೊತ್ತುವುದಿಲ್ಲ ಅಪ್ಪ. ಬದಲಾಗಿ ಅಪ್ಪ, ಹೌದು ದೇವ, ಹದ್ದಿನಂತೆ ದೇವ, ಆ ಒಂದು ಗರುಡನಂತೆ ಕರ್ತನೆ, ಹೊಸ ಒಂದು ಬಲವನ್ನು, ಹೊಸ ಚೈತನ್ಯವನ್ನು ಇಲ್ಲಿ ಬಂದಿರುವ ಪ್ರತಿಯೊಬ್ಬರಲ್ಲೂ ದೇವ ನೀವು ಈ ದಿನದಲ್ಲಿ ದೇವ ತುಂಬಿಸುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಸ್ತೋತ್ರ 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 ಪಿತನೆ. ಹಾಲೆಲೂಯಾ ಏಸಪ್ಪ, ನಿಮಗೆ ಸ್ತೋತ್ರ 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 ಪಿತನೆ. ಯೆಶಾಯನ ಗ್ರಂಥ ಪ್ರಿಯರೇ, 55ನೇ ಅಧ್ಯಾಯ 12ನೇ ವಾಕ್ಯ. ಯೆಶಾಯ 55:12 ಅಲ್ಲಿ ಹೇಳುತ್ತೆ, ಹೊರಡುವಿರಿ ನೀವು ಆನಂದ ಭರಿತರಾಗಿ, ಬರುವಿರಿ ನೆಮ್ಮದಿಯಿಂದ ಸಾಲಾಗಿ. ನಿಮ್ಮ ಮುಂದೆ ತಟ್ಟಾಡುವು ಬೆಟ್ಟ ಗುಡ್ಡಗಳು, ಚಪ್ಪಾಳೆ ಹೊಡೆಯುವು ಅಡವಿಯ ಗಿಡ ಮರಗಳು. ನೋಡಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಆಲಿಸಿ, ನಿನ್ನೆಯ ದಿನ ಕೂಡ ಆಲಿಸಿದ್ದೇವೆ, ಪ್ರತಿದಿನವೂ ಆಲಿಸ್ತಾ ಇದ್ದೇವೆ. ಆ ವಾಕ್ಯಗಳನ್ನು ಆಲಿಸಿ ಅವರಿಗೆ ಸ್ತೋತ್ರ ಆರಾಧನೆಯನ್ನು ಸಲ್ಲಿಸಿ ದೇವರಲ್ಲಿ ಒಂದಾಗಿ ಆನಂದ ಭರಿತರಾಗಿದ್ದೆವು. ಆದರೆ ಈ ದಿನದಲ್ಲಿ ಮರಳಿ ಬಂದಿದ್ದೇವೆ. ಯಾತಕ್ಕಾಗಿ? ಏನೋ ಲೋಕದ ವಿಷಯಗಳನ್ನು ಆಶ್ರಯಿಸಿ ಅಲ್ಲ, ಲೋಕದ ಸಂಗತಿಗಳನ್ನು ನಾವು ಮೇಲಿಟ್ಟು ಅದನ್ನು ಪಡೆಯೋದಕ್ಕೋಸ್ಕರ ಅಲ್ಲ, ಬದಲಾಗಿ ನಾವು ಪಡೆದಂತಹ, ನಿನ್ನೆ ದಿನ ಪಡೆದಂತಹ ಆ ಆನಂದವನ್ನು, ನಮ್ಮಲ್ಲಿರುವ ಆನಂದವನ್ನು, ಯೇಸು ಕ್ರಿಸ್ತರು ನಮಗೆ ಕೊಟ್ಟಂತಹ ಶುಭ ಸಂದೇಶದ ಮುಖಾಂತರ ಕೊಟ್ಟಂತಹ ಆ ಆನಂದವನ್ನು ಸವಿಯುತ್ತಾ ಮರಳಿ ದೇವರಿಗೆ ನಾವು ಮಹಿಮೆ ಸಲ್ಲಿಸಲು ಸಂತೋಷದಿಂದ ಈ ದಿನದಲ್ಲಿ ಸಾಲಾಗಿ ಬಂದಿದ್ದೇವೆ ಪ್ರಿಯರೇ. ನಾವು ಸಾಲಾಗಿ ಬಂದದ್ದು ಈ ಒಂದೇ ಒಂದು ಉದ್ದೇಶ, ಅವರನ್ನು ಮಹಿಮೆ ಪಡಿಸಲು, ಅವರಿಗೆ ಸ್ತೋತ್ರವನ್ನು ಸಲ್ಲಿಸಲು. ಈ ದಿನದ ಹೊಸದಾದ ಕಾರ್ಯ ನನ್ನಲ್ಲಿ ಪ್ರಾರಂಭಗೊಂಡಿದೆ, ಅದನ್ನು ನೋಡುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲು ನಾವಿಲ್ಲಿ ಬಂದಿದ್ದೇವೆ ಪ್ರಿಯರೇ. ಏಕೆಂದರೆ ಅವರನ್ನು ನಂಬಿ ಬಂದವರನ್ನು ಯಾರಿಗೂ ಕೂಡ ಅವರು ತಳ್ಳಿ ಬಿಡಲಿಲ್ಲ ಪ್ರಿಯರೇ. ಒಂದು ಉದಾಹರಣೆ ನಾವು ನೋಡುವುದಾದರೆ, ದೇವರ ವಾಕ್ಯದ ಮುಖಾಂತರ ಅವರಿಗೆ ಸ್ತೋತ್ರ ಸಲ್ಲಿಸುವುದರ ಮುಂಚೆ ನಾವು ನೋಡೋಣ, ಆ ಒಂದು ಅಧ್ಯಾಯದಲ್ಲಿ ಹುಟ್ಟು ಕುರುಡ ನಮಗೆ ಗೊತ್ತು. ಯೋಹಾನನು ಬರೆದ ಶುಭ ಸಂದೇಶದಲ್ಲಿ 9ನೇ ಅಧ್ಯಾಯ, ಅಲ್ಲಿ 9ನೇ ಅಧ್ಯಾಯದಲ್ಲಿ ಆ ಹುಟ್ಟು ಕುರುಡನಿಗೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಆ ಆಕರ್ಷಣೆಯನ್ನು ಕೊಟ್ಟು ಯೇಸುವಿನ ಬಳಿಗೆ ಬಂದು ಅವನು ನಿಂತಿರುವಾಗ ಅವನ ಕಣ್ಣುಗಳಿಗೆ ಆ ಮಣ್ಣಿನ ಲೇಪವನ್ನು ಹಚ್ಚಿ ಅವನನ್ನು ಶಿಲೋವಾಮ್ ಕೊಳಕ್ಕೆ ಹೋಗು, ನೀನು ತೊಳೆದುಕೋ ಅಂತೇಳಿ ಕಳಿಸ್ತಾರೆ. ಆದರೆ ಅವನ ದೃಷ್ಟಿಯಿಂದ ಯೇಸುವನ್ನು ನೋಡಿರಲಿಲ್ಲ ಪ್ರಿಯರೇ. ಆದರೆ ಅವನು ನಂಬಿಕೆ ಇಟ್ಟ. ಯೇಸು ಏನು ಹೇಳಿದ್ರೋ ಆ ಮಾತಿನಲ್ಲಿ ಅವನು ನಂಬಿಕೆ ಇಟ್ಟ. ಆ ಸಂದೇಶವನ್ನು ಅವನು ಆಲಿಸಿದ ಪ್ರಿಯರೇ. ಆ ಸಂದೇಶ ಆಲಿಸಿ ಆದ ನಂತರ ಅದನ್ನು ಗ್ರಹಿಸಿದ್ದು ಮಾತ್ರವಲ್ಲದೆ ಅವನು ವಿಧೇಯನಾಗಿ ಆ ಒಂದು ಮಾತಿಗೆ ಅನುಸಾರವಾಗಿ ಹೋಗಿ ಆ ಶಿಲೋವಾಮ್ ಕೊಳದಲ್ಲಿ ತೊಳೆದುಕೊಂಡ ಪ್ರಿಯರೇ. ಆಗ ಅವನಿಗೆ ದೃಷ್ಟಿ ಬಂದಿತು. ಅವನು ಹುಟ್ಟು ಕುರುಡನಾಗಿದ್ದ, ಅವನಿಗೆ ದೃಷ್ಟಿ ಬಂತು. ಆದರೆ ಯೇಸುವನ್ನು ಅವನು ನೋಡಿರಲಿಲ್ಲ. ಆ ವ್ಯಕ್ತಿ ಯಾರು ಅಂತೇಳಿ ಎಲ್ಲರೂ ಕೇಳಿದರು ಪ್ರಿಯರೇ. ಎಲ್ಲರೂ ಅವನನ್ನು ಟೀಕಿಸಿದ್ರು. ಆ ವ್ಯಕ್ತಿ ಯಾರು, ನಿನಗೆ ದೃಷ್ಟಿ ಕೊಟ್ಟ ವ್ಯಕ್ತಿ ಯಾರು ಅವನಿಗೆ ಗೊತ್ತಿಲ್ಲ. ಆ ಒಂದು ಯೇಸುವಿನ ಹೆಸರು ಕೂಡ ಅವನಿಗೆ ಗೊತ್ತಿಲ್ಲ, ಯಾರು ಎಂದು ಕೂಡ ಅವನಿಗೆ ಗೊತ್ತಿಲ್ಲ. ಆ ವ್ಯಕ್ತಿಯ ರೂಪ ಹೇಗಿದೆ ಅವನಿಗೆ ಗೊತ್ತಿಲ್ಲ. ಆದರೆ ಆ ವಾಕ್ಯಗಳು ಅವನಲ್ಲಿ ಎಷ್ಟು ಕಾರ್ಯಗತವಾಗಿತ್ತಂದರೆ ಅವನು ಆ ಒಂದು ಯೇಸುವಿಗೆ ಸಾಕ್ಷಿ ಹೇಳ್ತಾನೆ, ಹೌದು ನಾನು ದೃಷ್ಟಿಯನ್ನು ಪಡೆದಿದ್ದು ಈ ವ್ಯಕ್ತಿಯಿಂದ ಅಂತೇಳಿ ಅವನು ಧೈರ್ಯದಿಂದ ಹೇಳ್ತಾನೆ ಪ್ರಿಯರೇ. ದೇವಾಲಯದಲ್ಲಿ ಧೈರ್ಯದಿಂದ ಫರಿಸಾಯರ ಮುಂದೆ, ಯಾಚಕರ ಮುಂದೆ ಯೇಸುವಿಗೆ ಸಾಕ್ಷಿ ಹೇಳ್ತಾನೆ. ಆ ವಾಕ್ಯವನ್ನು ಆಲಿಸಿ ಮಾತ್ರವೇ ಪ್ರಿಯರೇ. ಇಂದು ನಾವು ಕೂಡ ಪ್ರಿಯರೇ ವಾಕ್ಯವನ್ನು ಆಲಿಸಿದ್ದೇವೆ. ಈ ದೃಷ್ಟಿಯಿಂದ ನಾವು ಯೇಸುವನ್ನು ನೋಡಲಿಲ್ಲ, ಭೌತಿಕವಾದ ದೃಷ್ಟಿಯಿಂದ ನಾವು ನೋಡಲಿಲ್ಲ ಪ್ರಿಯರೇ. ಆ ವಾಕ್ಯವನ್ನು ಆಲಿಸಿದ್ದೇವೆ. ಒಂದು ವೇಳೆ ಆಲಿಸಿದ ವಾಕ್ಯಗಳಿಗೆ ನಾವು ಕಾರ್ಯಗತರಾಗುವಾಗ ನಮ್ಮನ್ನು ಕೂಡ ಜನರು ತಳ್ಳಿ ಬಿಡ್ಬೋದು, ಆ ವ್ಯಕ್ತಿಯನ್ನು ಕೂಡ ತಳ್ಳಿ ಬಿಡ್ತಾರೆ ಪ್ರಿಯರೇ.
ಆ ವ್ಯಕ್ತಿಯನ್ನು ಕೂಡ ತಳ್ಳಿಬಿಡ್ತಾರೆ. ಯೋವಾನನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 35ನೇ ವಾಕ್ಯ ಅಲ್ಲಿ ಹೇಳುತ್ತೆ, ಹುಟ್ಟು ಕುರುಡನನ್ನು ಹೊರಗೆ ತಳ್ಳಿದ ವಾರ್ತೆ ಯೇಸು ಸ್ವಾಮಿಯ ಕಿವಿಗೆ ಮುಟ್ಟಿತು. ಇಂದು ಪ್ರಿಯರೇ, ನಾವು ಕೂಡ ಪಡುವಂಥ ಯಾವುದೆಲ್ಲ ಪ್ರಯಾಸಗಳು, ಯಾವುದೆಲ್ಲ ನಿಂದೆ, ಶುಭ ಸಂದೇಶಕ್ಕೋಸ್ಕರ ಪಡುವಂತಹ ಎಲ್ಲ ಕಾರ್ಯಗಳು ಯೇಸುವಿಗೆ ತಿಳಿದಿದೆ ಪ್ರಿಯರೇ. ಯೇಸು ಸ್ವಾಮಿಯ ಕಿವಿಗೆ ಮುಟ್ಟಿತು. ಅವನನ್ನು ತಳ್ಳಿಬಿಟ್ರು ಪ್ರಿಯರೇ, ದೇವಾಲಯದಿಂದ ತಳ್ಳಿಬಿಟ್ರು. ಅವನನ್ನು ತಳ್ಳಿಬಿಟ್ಟ ಆ ವಾರ್ತೆ ಯೇಸುವಿಗೆ ಗೊತ್ತಾಯಿತು. ಯೇಸು ತಕ್ಷಣವೇ ಅಲ್ಲಿ ಹೋಗಿ ಆ ಹುಟ್ಟು ಕುರುಡ, ಆ ಒಂದು ದೃಷ್ಟಿ ಪಡೆದಂತಹ ಆ ಒಂದು ಕುರುಡನಿಗೆ, ಆ ಒಂದು ವ್ಯಕ್ತಿಗೆ ಎತ್ತಿ ಹಿಡಿತಾರೆ. ಮಾತ್ರವಲ್ಲದೆ ಅವನಿಗೆ, ಅವನ ಜೊತೆಗೆ ಮಾತನಾಡ್ತಾರೆ. ನನ್ನನ್ನು ಅವ್ರು ಹೇಳ್ತಾರೆ, ನರಪುತ್ರನಲ್ಲಿ ನಿನಗೆ ವಿಶ್ವಾಸ ಇದೆಯೇ ಎಂದು ಯೇಸು ಕೇಳುವಾಗ, ಹೌದು ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ. ಅವರು ಯಾರೆಂದು ನನಗೆ ತಿಳಿಸಿ ಸ್ವಾಮಿ ಅಂತೇಳಿ ಅವನು ಕೇಳ್ತಾನೆ ಪ್ರಿಯರೇ. ಅವನು ಕೇಳುವಾಗ ಯೇಸು ಅವನಿಗೆ ದರ್ಶನ ಕೊಡ್ತಾರೆ ಪ್ರಿಯರೇ. ಯೇಸುವಿನ ಪ್ರಕಟಣೆ ಅವನಿಗೆ ಉಂಟಾಗುತ್ತೆ. ಯೇಸುವಿನ ಆ ಒಂದು ಸಾನ್ನಿಧ್ಯವನ್ನು ಅವನಿಗೆ ಅನುಭವಿಸ್ಲಿಕ್ಕಾಗುತ್ತೆ. ಅವ್ರು ಹೇಳ್ತಾರೆ, ಯೇಸು, ನೀನು ಆತನನ್ನು ಕಂಡಿದ್ದೀಯೆ, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದು ಹೇಳುವಾಗ ಅವನು ಹೇಳ್ತಾನೆ, ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದು ಅವನು ಧೈರ್ಯದಿಂದ ಎಲ್ಲರ ಮುಂದೆ ಈ ಯೇಸು ನನಗೆ ದೃಷ್ಟಿ ಕೊಟ್ಟರು, ಈ ಯೇಸು ನನಗೆ ದೃಷ್ಟಿ ಕೊಟ್ಟರು ಅಂತೇಳಿ ಸಂತೋಷದಿಂದ ಅವನಲ್ಲಿ ಆದಂಥ ಹೊಸ ಕಾರ್ಯವನ್ನು ಅವನು ಪ್ರಕಟಪಡಿಸ್ತಾನೆ ಪ್ರಿಯರೇ. ಇಂದು ನಾವು ಕೂಡ ತಳ್ಳಲ್ಪಟ್ಟ ಅವಸ್ಥೆಯಲ್ಲಿ ಇರ್ಬೋದು ಪ್ರಿಯರೇ. ಇನ್ನು ನನಗೇನು ಮಾರ್ಗ ಕಾಣ್ತಾ ಇಲ್ಲ, ಇನ್ನು ಏನು ಅವನಿಗೂ ಹಾದಿ ಕಾಣಲಿಲ್ಲ, ಅವನಿಗೂ ಕೂಡ ಸ್ತೋತ್ರ ಹೇಳಲಿಕ್ಕೆ ಏನು ಇಲ್ಲ ಪ್ರಿಯರೇ. ಯೇಸುನೇ ಕಂಡಿಲ್ಲ ಅವನು. ಆದರೆ ಅವರ ವಾರ್ತೆ ಕೇಳುವಾಗ, ಯೇಸು ಯಾರು ಎಂದು ಅವನಲ್ಲಿ ಪ್ರಕಟವಾಗುವಾಗ, ಯೇಸುವೇ ನಾನು ವಿಶ್ವಾಸಿಸುತ್ತೇನೆ ಅಂದು ಯೇಸು ಬಂದರು ಪ್ರಿಯರೇ. ಇಂದು ಕೂಡ ನನ್ನನ್ನು ಕೂಡ ಅದೇ ಯೇಸು ಎತ್ತಿ ಹಿಡಿದಿದ್ದಾರೆ. ಅದೇ ಯೇಸು, ನಿರಂತರವೂ ಜೀವಿಸುವ ಯೇಸು, ನಿನ್ನೆ ಇದ್ದ ಹಾಗೆ ಈಗಲೂ ಯಾವಾಗಲೂ ನಿರಂತರವೂ ಇರುವ ಯೇಸು, ಇದ್ದಾತನು, ಇರುವಾತನು, ಬರುವಾತನು ಆತನೇ ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಹಾಲೆಲೂಯ, ಯೇಸುವೇ ಸ್ತೋತ್ರ. ಈ ಸಮಯದಲ್ಲಿ ಪ್ರಿಯರೇ, ನಮ್ಮೊಬ್ಬೊಬ್ಬರನ್ನು ಕೂಡ ಎತ್ತಿ ಹಿಡಿತಾ ಇದ್ದಾರೆ ಪ್ರಿಯರೇ. ಒಂದು ವೇಳೆ ಆ ಯೇಸುವನ್ನು ನೀನು ವಿಶ್ವಾಸಿಸುವುದಾದರೆ, ಈ ಸಮಯದಲ್ಲಿ ನಿನ್ನ ಕಣ್ಣಿಗೆ, ಭೌತಿಕವಾದ ಕಣ್ಣಿಗೆ ಆ ಯೇಸು ಕಾಣದೇ ಇರಬಹುದು, ಆದರೆ ಆತ್ಮಿಕವಾಗಿ ಆ ಯೇಸು ನಿನ್ನನ್ನು ಅಪ್ಪಿ ಹಿಡಿದಿದ್ದಾರೆ ಪ್ರಿಯರೇ. ಏಕೆಂದರೆ ಯೇಸು ಸದಾ ಕಾರ್ಯನಿರತರು. ಅಂದು ಅವನನ್ನು ಹಿಡಿದ ಆ ವ್ಯಕ್ತಿಯನ್ನು ಎತ್ತಿ ಹಿಡಿದ ಯೇಸು ನನ್ನನ್ನು ಕೂಡ ಎತ್ತಿ ಹಿಡಿದಿದ್ದಾರೆ. ಹಾಲೆಲೂಯ, ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಅಪ್ಪ. ಈ ಒಂದು ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ದೇವ, ಪ್ರಾರ್ಥನೆಯ ಪ್ರಾರಂಭದಲ್ಲಿ ಅಪ್ಪ ನೀವು ಕೊಡುತ್ತಿರುವ ಈ ಒಂದು ಅನುಭವಕ್ಕಾಗಿ ನಿಮಗೆ ಸ್ತೋತ್ರ ಪಿತಾನೆ. ಹಾಲೆಲೂಯ, ಯೇಸುವೇ, ನಮ್ಮನ್ನು ಗಮನಿಸುತ್ತಿರುವವರೇ ನಿಮಗೆ ಸ್ತೋತ್ರ ಪಿತಾನೆ. ಸ್ತೋತ್ರ, 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 ಸ್ತೋತ್ರ ಯೇಸುವೆ. ನಿಮ್ಮಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೂ ಆಶಾಭಂಗವಾಗುವುದಿಲ್ಲ ಯೇಸುವೆ. ನಂಬಿಕೆ, ನಿರೀಕ್ಷೆ ಇರುವವರಿಗೆ ಆಶಾಭಂಗ ಆಗುವುದಿಲ್ಲ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಸ್ತೋತ್ರ, 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 ಸ್ತೋತ್ರ ಅಪ್ಪ. ಸ್ತೋತ್ರ, ಸ್ತೋತ್ರ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅನುಭವದಿಂದ ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ
ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಯೇಸುವೆ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹೇಳೋಣ, ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಯೇಸುವನ್ನು ನೋಡುತ್ತಾ, ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹೌದು ಪ್ರಿಯರೇ, ಅಂದು ಆ ಹುಟ್ಟು ಕುರುಡನನ್ನು ತಳ್ಳಿ ಹಾಕಿದರೂ ಕೂಡ ಯೇಸು ಅವರ ಸಾನ್ನಿಧ್ಯದಲ್ಲಿ ಆ ಕುರುಡನನ್ನು ತುಂಬಿಸಿದ್ದು ಮಾತ್ರವಲ್ಲದೆ, ಯೇಸುವಿನ ಪ್ರಕಟಣೆಯನ್ನು ಪಡೆದದ್ದು ಮಾತ್ರವಲ್ಲದೆ, ಅವನು ಆನಂದಭರಿತನಾಗಿ ಯೇಸುವಿನ ಆನಂದವನ್ನು ಅನುಭವಿಸುತ್ತಾ, ನನ್ನ ಆನಂದವು ನಿಮ್ಮಲ್ಲಿರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ ಎಂದು ಹೇಳಿದ ಅದೇ ಯೇಸು ಅವನಲ್ಲಿ ಆ ಆನಂದವನ್ನು ತುಂಬಿಸಿದ್ರು. ಪ್ರಿಯರೇ, ಆ ಒಂದು ಶುಭ ಸಂದೇಶದ ಪರಮಾನಂದ ಅವರಲ್ಲಿ ತುಂಬಲ್ಪಟ್ಟು ಆ ದೇವಾಲಯದಲ್ಲಿ ಮರಳಿ ಪ್ರವೇಶಿಸುವಂತಾಯಿತು. ಯೇಸುವಿಗಾಗಿ ಸಾಕ್ಷಿಯ ಒಂದು ಮಗನಾಗಿ ಅವನನ್ನು ನಿಲ್ಲಿಸಿದ್ರು. ಪ್ರಿಯರೇ, ಇಂದು ನಮ್ಮಲ್ಲೂ ಕೂಡ ಅದೇ ಆನಂದ, ಯೇಸುವಿನಲ್ಲಿರುವ ಆನಂದ, ಯೇಸುವಿನಲ್ಲಿರುವ ಸಮಾಧಾನ, ಯೇಸುವಿನಲ್ಲಿರುವ ಪ್ರೀತಿ, ಯೇಸುವಿನಲ್ಲಿರುವ ಶಾಂತಿ, ಯೇಸುವಿನಲ್ಲಿರುವ ಸಹನೆ, ಯೇಸುವಿನಲ್ಲಿರುವ ಸಂಯಮ ನಮ್ಮಲ್ಲಿ ತುಂಬಲ್ಪಡ್ತಾ ಇದೆ. ಪ್ರಿಯರೇ, ಯೇಸುವಿನ ಅನುಭವವನ್ನು ಅನುಭವಿಸುತ್ತಾ ಹೇಳೋಣ, ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ, ನನಗೆ ಕ್ರಿಸ್ತನಿನ್ ಮಹಿಮೆಯನ್ನು ನನಗೆ ವಸ್ತ್ರವಾಗಿ ತೊಡಿಸಿದೆ. ಆ ವಸ್ತ್ರವನ್ನು ನೋಡುತ್ತಾ, ನನ್ನ ಕ್ರಿಸ್ತನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಹೌದು ಯೇಸುವೆ, ನಿಮ್ಮ ನೀತಿಯ ನಿಲುವಂಗಿಗಾಗಿ ನಿಮಗೆ ಸ್ತೋತ್ರಪ್ಪ. ನೀವು ಕೊಟ್ಟಂತ ನೀತಿವಂತಿಕೆಗಾಗಿ ನಿಮಗೆ ಸ್ತೋತ್ರಪ್ಪ. ಯೇಸುವೆ, ನಿಮ್ಮ ಶಿಲುಬೆಯ ಮರಣದ ಮುಖಾಂತರಪ್ಪ ನಿಮ್ಮಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬರಿಗೂ ಅಪ್ಪ ನೀವು ನೀತಿವಂತಿಕೆಯ ನಿಲುವಂಗಿಯನ್ನು ತೊಡಿಸಿದ್ದೀರಿ ಯೇಸುವೆ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಾವು ಪಾಪಿಗಳಾಗಿರುವಾಗಲೇ ಯೇಸುವೆ ನೀವು ನಮ್ಮನ್ನು ಪ್ರೀತಿಸಿದ್ದೀರಿ ಯೇಸುವೆ. ಇಂತಹ ನೂತನ ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಇಂದು ಪ್ರಿಯರೇ, ನಾವು ಪಿತನ ಸಾನ್ನಿಧ್ಯದಲ್ಲಿ ನಿಲ್ಲುವಂತ ಸೌಭಾಗ್ಯ, ಈ ನೀತಿಯ ನಿಲುವಂಗಿಯನ್ನು ಕೊಟ್ಟಂತ ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೇಲುಯಾ, ಹಾಲೇಲುಯಾ, ಹಾಲೇಲುಯಾ. ಯೇಸುವೇ ನಿಮ್ಮ ಸಾನ್ನಿಧ್ಯಪ್ಪ, ನಿಮಗೆ ಸ್ತೋತ್ರಪ್ಪ. ನಿಮ್ಮ ನೀತಿವಂತಿಕೆಯ ನಿಲುವಂಗಿಗಾಗಿ ನಿಮಗೆ ಸ್ತೋತ್ರಪ್ಪ. ನಮ್ಮ ಪಾಪಗಳನ್ನು ನಿಮ್ಮ ರಕ್ತದಿಂದ ತೊಳೆದು ಶುಭ್ರಗೊಳಿಸಿದೇವಾ. ಈ ದಿನದಲ್ಲಿ ಅಪ್ಪ ನಿಮ್ಮ ಮುಂದೆ ನಿಲ್ಲುವಂಥ ಸೌಭಾಗ್ಯ ಯೇಸುವೆ. ಸ್ತೋತ್ರ 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 ಸ್ತೋತ್ರಪ್ಪ ಯೇಸುವೆ. ಆರಾಧನೆ ಆರಾಧನೆ ಯೇಸುವೆ. ಸ್ತೋತ್ರ 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 ಸ್ತೋತ್ರ. ಹೃದಯಾಂತರಾಳದಿಂದ ಆ ಯೇಸು ಕೊಟ್ಟಂತ ಆ ಮಹಿಮೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಒಂದು ವೇಳೆ ಯೇಸು ಕ್ರಿಸ್ತರು ನಮ್ಮ ಮಧ್ಯದಲ್ಲಿ ಇಳಿದು ಬರದೆ ಹೋಗಿದ್ದರೆ, ಮನುಷ್ಯನ ಆಕಾರದಲ್ಲಿ ಈ ಒಂದು ಧರೆಗೆ ಇಳಿದು ಬರದೆ ಹೋಗಿದ್ದರೆ, ನಾನು ನೀನು ಆ ರಕ್ಷಣಾ ಆ ಒಂದು ಕವಚವನ್ನು ಧರಿಸಲು ಸಾಧ್ಯವಿರುತ್ತಾ ಇರಲಿಲ್ಲ. ಯೇಸು ಕ್ರಿಸ್ತರು ನನ್ನನ್ನು ರಕ್ಷಿಸಿ ಉದ್ಧರಿಸದೆ ಹೋಗಿದ್ದರೆ ಆ ಒಂದು ದೇವರ ಮುಂದೆ ನಿಲ್ಲುವಂಥ ಸೌಭಾಗ್ಯ ನಮ್ಮದಾಗ್ತಾ ಇರಲಿಲ್ಲ. ಆದರೆ ಈ ದಿನದಲ್ಲೂ
ಎಲ್ಲದರಲ್ಲೂ ಕೂಡ ಯೇಸುವಿನ ಶಿಲುಬೆ ಯಾತನೆ ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಹೆಚ್ಚಳ ಪಡಲು ನಮಗೆ ಅವಕಾಶ ಇಲ್ಲ ಪ್ರಿಯರೇ. ನಾವು ಹೆಚ್ಚಳ ಪಡೋಣ, ಆ ಒಂದು ಶಿಲುಬೆ ಯಾತನೆ ಮರಣದ ಮುಖಾಂತರ ಹೆಚ್ಚಳ ಪಡೋಣ ಪ್ರಭುವಿನಲ್ಲಿ. ಹೌದು ಪ್ರಭುವೇ, ನಮ್ಮಲ್ಲಿ ನೀವು ಹೆಚ್ಚಳಗೊಳ್ಳಿ ಪರಿಶುದ್ಧಾತ್ಮರೇ. ಈ ದೇವ, ನಿಮ್ಮ ಪ್ರೀತಿಯ ಸಾನ್ನಿಧ್ಯ ಅಪ್ಪ, ಆ ಒಂದು ಪ್ರೀತಿಯ ಸಾನ್ನಿಧ್ಯದಲ್ಲಿ ನಿಮ್ಮಲ್ಲಿ ಹೆಚ್ಚಳ ಪಡುವಂತೆ ಅಪ್ಪ, ಈ ಒಂದು ಸಾನ್ನಿಧ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಸ್ತೋತ್ರ 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 ಪಿತನೆ. ಹಾಲೆಲೂಯ ಹಾಲೆಲೂಯ ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕ್ರಿಸ್ತ ನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಅರ್ಥ ಮಾಡಿಕೊಂಡು ಕ್ರಿಸ್ತ ನಿನ್ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಹೌದು ಪ್ರಿಯರೇ, ನಮ್ಮ ಒಂದು ನೀತಿಯ ನಿಲುವಂಗಿ, ನಮ್ಮ ಬ್ರ್ಯಾಂಡ್ ನೇಮ್ ಯೇಸು ಕ್ರಿಸ್ತರಾಗಿದ್ದಾರೆ. ಇಂದು ನಾವು ಯಾವ ವಸ್ತ್ರವನ್ನು ಧರಿಸಿದ್ದೇವೋ ಈ ದೇಹಕ್ಕೆ, ಅದು ಯಾವುದೇ ಎಷ್ಟೋ ಆ ಒಂದು ಬೆಲೆ ಉಳ್ಳದಾಗಿರ್ಬೋದು ಪ್ರಿಯರೇ, ಆದರೆ ಇಂದು ಕ್ರಿಸ್ತ ಕೊಟ್ಟಂತಹ ಆ ನಿರಂತರವಾಗಿಯೂ ಜೀವಿಸುವ ನೀತಿಯ ನಿಲುವಂಗಿ ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಂತಹ ಆ ಒಂದು ದಾನವಾಗಿದೆ ಪ್ರಿಯರೇ. ಅದು ಬೆಲೆಯುಳ್ಳದ್ದಾಗಿದೆ. ಅದರ ಬೆಲೆ ಯೇಸು ಕ್ರಿಸ್ತರ ರಕ್ತವಾಗಿದೆ ಪ್ರಿಯರೇ. ಬೆಲೆ ಕಟ್ಟಲಾಗದಂತಹ ನೀತಿಯ ನಿಲುವಂಗಿಯನ್ನು ನಮ್ಮೊಬ್ಬೊಬ್ಬರಿಗೂ ಯೇಸು ಉಚಿತವಾಗಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ದೇವಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಸ್ತೋತ್ರ ಯೇಸುವೇ, ವಂದನೆ ಯೇಸುವೇ, ಆರಾಧನೆ ಆರಾಧನೆ. ಆ ಯೇಸುವನ್ನು ನೋಡುತ್ತಾ ಹೇಳೋಣ, ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಹೌದು ಯೇಸುವೇ, ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹೌದು ಪ್ರಿಯರೇ, ಎಷ್ಟು ಒಳ್ಳೆಯವರು ದೇವರು. ಈ ಸಮಯದಲ್ಲಿ ಕೆಲವರು ಯೋಚಿಸ್ತಾ ಇದ್ದೀರಿ, ಏನು ಹೊಸ ಕಾರ್ಯ ಮಾಡಿದ್ದಾರೆ, ಇನ್ನೂ ಕೂಡ ನಾನು ಯಾವ ದುಃಖ ಅನುಭವಿಸ್ತಾ ಇದ್ದೇನೋ ಅದರಲ್ಲೇ ಇದ್ದೇನೆ ಅಂತೇಳಿ ನೀವು ಭಾವಿಸುವುದಾದರೆ, ಈ ಸಮಯದಲ್ಲಿ ಲೋಕದಿಂದಲೂ ವ್ಯಕ್ತಿಗಳಿಂದಲೂ ಎಲ್ಲ ಕೆಲಸ ಕಾರ್ಯಗಳಿಂದಲೂ ಬೇರ್ಪಟ್ಟು ಬನ್ನಿ ಪ್ರಿಯರೇ. ಮನಸ್ಸು ಬೇರ್ಪಡಲಿ ಈ ಸಮಯದಲ್ಲಿ. ಯಾವುದಕ್ಕೆಲ್ಲ ನಾವು ಕೊಟ್ಟಿದ್ದೇವೋ ಆ ಮನಸ್ಸಿನ ಮುಖಾಂತರ ಆ ಮನಸ್ಸು ನಮ್ಮನ್ನು ಕುಗ್ಗಿ ಹಾಕುತ್ತೆ ಪ್ರಿಯರೇ. ನಾವು ಪಟ್ಟಂಥ ಕಷ್ಟ, ದುಃಖ, ಅವಮಾನಗಳನ್ನು ನೆನಪಿಗೆ ತಂದುಕೊಳ್ಳುವಾಗ ನಮ್ಮ ಮನಸ್ಸು ಸೊರಗಿ ಹೋಗುತ್ತದೆ, ಕೊರಗಿ ಹೋಗುತ್ತದೆ, ಕಹಿಯಾದ ಅನುಭವ ಆಗುತ್ತೆ ಪ್ರಿಯರೇ. ಆದರೆ ಇಂತಿರಲು ನಾನು ನಿಮ್ಮ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ನನ್ನಲ್ಲಿ ನಂಬಿಕೆ ನಿರೀಕ್ಷೆ ಮರುಕಳಿಸುತ್ತದೆ. ಹಾಲೆಲೂಯ. ಈ ವಾಕ್ಯದ ಪ್ರಕಾರ ಪ್ರಿಯರೇ, ನಾವು ದೇವರ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳೋಣ. ಅವಮಾನ ಪಟ್ಟವರನ್ನು ಇವತ್ತು ಸನ್ಮಾನ ಮಾಡಿದ್ದಾರೆ ಪ್ರಿಯರೇ. ಅವಮಾನ ಪಟ್ಟು ಸೋತು ಹೋಗಿದ್ದೆವು, ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ, ಲೋಕದ ಅವಸ್ಥೆಯಲ್ಲಿ ನಾವಿದ್ದೆವು. ಆದರೆ ಇಂದು ಕೊಟ್ಟಂಥ ಸನ್ಮಾನ ಏನಂದರೆ, ನಾವು ದೇವರ ಮಕ್ಕಳಾಗಿದ್ದೇವೆ ಪ್ರಿಯರೇ. ನಮ್ಮ ಬಲದಿಂದ ಅಲ್ಲ, ನಮ್ಮ ಪ್ರಯತ್ನದಿಂದ ಅಲ್ಲ, ನಾವು ಇಟ್ಟಿರುವ ಯೇಸು ಕ್ರಿಸ್ತರಲ್ಲಿ ಇಟ್ಟಿರುವ ವಿಶ್ವಾಸದ ಮುಖಾಂತರ. ಆ ವಿಶ್ವಾಸ ಕೂಡ ಹುಟ್ಟಿಸಿದ್ದು ಯೇಸುವೇ ಆಗಿದ್ದಾರೆ. ನಮ್ಮಲ್ಲಿ ಏನೂ ಇಲ್ಲ ಪ್ರಿಯರೇ. ಆದರೆ ಆ ವಿಶ್ವಾಸ ಕೊಟ್ಟಂಥ ಕರ್ತನಿಗೆ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಏಕೆಂದರೆ ಯೇಸು ನನಗಾಗಿ ಮರಳಿ ಬರ್ತಾರೆ ಪ್ರಿಯರೇ. ಈ ಲೋಕವನ್ನು ನಾನು ಗೆದ್ದಿದ್ದೇನೆ ಎಂದು ಯೇಸು ಹೇಳಿದ್ದಾರೆ. ಆ ಲೋಕವನ್ನು ಗೆದ್ದಂಥ ಯೇಸು ನನಗಾಗಿ ಮರಳಿ ಬರುವವರಾಗಿದ್ದಾರೆ. ಆ ನಿರೀಕ್ಷೆ ನಮ್ಮಲ್ಲಿ ಮರುಕಳಿಸಲಿ ಈ ಸಮಯದಲ್ಲಿ. ಹೌದು ದೇವ, ಅಂದು ತೆಸ್ಸಲೋನಿಕೆ ಗರಿಗೆ ಬರೆದ ಆ 1ನೇ
1ನೇ ಪತ್ರ 4ನೇ ಅಧ್ಯಾಯ 15ರಿಂದ ಮೇಲ್ಗೊಂಡು ಅಲ್ಲಿ ನೀವು ಹೇಳ್ತೀರಿ, ಅಪ್ಪ ಪರಿಶುದ್ಧಾತ್ಮರೇ, ನೀವು ಹೇಳ್ತೀರಿ, ಈ ಒಂದು ಯೇಸುವಿನ ಪುನರಾಗಮನವನ್ನು ಒಬ್ಬೊಬ್ಬರಿಗೂ ತಿಳಿಸುತ್ತಾ ನೀವು ಸಂತೈಸಿರಿ. ಈ ಸಮಯದಲ್ಲಿ ಪರಿಶುದ್ಧಾತ್ಮರು ನಮ್ಮನ್ನು ಸಂತೈಸ್ತಾ ಇದ್ದಾರೆ. ಪ್ರಿಯರೇ, ನೀನು ಈ ಲೋಕವನ್ನು ನೋಡಬೇಡ, ನನ್ನನ್ನು ನೋಡು. ಯೇಸು ಈ ಕ್ಷಣದಲ್ಲಿ ಮರಳಿ ಬರ್ಬೋದು, ಇದೇ ಕ್ಷಣದಲ್ಲಿ ಮರಳಿ ಬರ್ಬೋದು. ಯೇಸು ಬರ್ತಾರೆ ಎಂದು ಹೇಳಿದ್ದಾರೆ. ಹೌದು, ಅದನ್ನು ನೋಡು. ನೀನು ಈ ಲೋಕದ ಪ್ರಜೆ ಅಲ್ಲ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆ. ಯೇಸುವಿನ ಸೌಭಾಗ್ಯದಲ್ಲಿ ಭಾಗಿಯಾಗಲು ಕರೆ ಹೊಂದಿದವಳು ಯೇಸು ಈ ಸಮಯದಲ್ಲಿ ಉತ್ತೇಜನಗೊಳಿಸ್ತಾ ಇದ್ದಾರೆ. ಪ್ರಿಯರೇ, ನಮ್ಮನ್ನು ಸಂತೈಸುವಂಥ ಪರಿಶುದ್ಧಾತ್ಮರೇ, ನಿಮಗೆ ಸ್ತೋತ್ರ 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 ಅಪ್ಪ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ, ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ, ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ, ಆಳೆಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಲೋಕವ ಗೆದ್ದವನೇ, ನನಗಾಗಿ ಬರುವವನೇ, ಈ ಲೋಕವ ಗೆದ್ದವನೇ, ನನಗಾಗಿ ಬರುವವನೇ, ಪಾತಾಳ ಗೆದ್ದವನೇ, ನನಗಾಗಿ ಬರುವವನೇ, ಪಾತಾಳ ಗೆದ್ದವನೇ, ನನಗಾಗಿ ಬರುವವನೇ. ಈ ಸಮಯದಲ್ಲಿ ಪಾತಾಳವನ್ನು ಗೆದ್ದಂಥ ಯೇಸು, ಪುನರುತ್ಥಾನವು ಜೀವವು ನಾನೇ ಎಂದು ಹೇಳಿದಂತಹ ಆ ಯೇಸು ಪ್ರಭು ವಿಶ್ವಾಸದ ಮುಖಾಂತರ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪ್ರಿಯರೇ, ಇಂದು ನನಗೂ ನಿಮಗೂ ವಿಶ್ವಾಸಿಗೆ ಮರಣ ಇಲ್ಲ ಪ್ರಿಯರೇ, ಬದಲಾಗಿ ಜೀವ ಕಾದಿದೆ. ಪಾತಾಳದಲ್ಲಿ ಇರಲು ನಮ್ಮನ್ನು ಕರೆದಿಲ್ಲ, ಬದಲಾಗಿ ಸ್ವರ್ಗೀಯ ಸಂಪತ್ತಿನಲ್ಲಿ ಯೇಸುವಿನಂತೆ ಆಗಲು, ಯೇಸು ಮರಳಿ ಬರುವಾಗ ಯೇಸುವನ್ನು ನಾವು ನೋಡಿ ಆತನ ಸಾನ್ನಿಧ್ಯದಲ್ಲಿ ಇರಲು ನಮ್ಮನ್ನು ಬರಮಾಡಿದ್ದಾರೆ. ಈ ದಿನದಲ್ಲಿ ಪಾತಾಳ ಗೆದ್ದು ಬಂದಂಥ ಜೀವಂತವಾಗಿರುವ ಯೇಸುವನ್ನು ನೋಡೋಣ. ಆ ಯಜ್ಞದ ಕುರಿಮರಿಯಾಗಿ ಅಲ್ಲೇ ಕೊಳೆತು ಹೋಗಲು ಬಿಡಲಿಲ್ಲ ದೇವರು, ಏಕೆಂದರೆ ಆ ದೇಹದಲ್ಲಿ ಒಂದು ಪಾಪ ಕೂಡ ಆಗಿರಲಿಲ್ಲ. ಆದರೆ ನನ್ನ ಪಾಪವನ್ನು ತೆಗೆದುಕೊಂಡ ಕಾರಣ ಮರಣವನ್ನು ಅನುಭವಿಸಿದರು. ಆದರೆ ಆ ದೇಹ ಕೊಳೆತು ಹೋಗಲಿಲ್ಲ, ಆ ಒಂದು ದೇಹ ಕೊಳೆತು ಹೋಗಲಿಲ್ಲ, ಬದಲಾಗಿ ಪುನರುತ್ಥಾನಗೊಂಡಿದೆ. ಆ ಮಹಿಮೆಯ ಶಕ್ತಿ ಅವರಲ್ಲಿ ಬರುವಾಗ, ಪರಿಶುದ್ಧಾತ್ಮರ ಶಕ್ತಿ ಹರಿದು ಬರುವಾಗ, ಆ ಒಂದು ಪಾತಾಳವನ್ನು ಗೆದ್ದಂಥ ಯೇಸು ಮರಳಿ ಜೀವಕ್ಕೆ ಎದ್ದಿದ್ದಾರೆ. ಇಂದು ಅದೇ ಯೇಸು, ಜೀವಂತವಾಗಿರುವ ಯೇಸು, ನಾವು ಕೂಡ ಅವರೊಂದಿಗೆ ಮರಣವಾಗಿದ್ದೇವೆ, ಐಕ್ಯಗೊಂಡು ನಾವು ಮರಣ ಹೊಂದಿದ್ದೇವೆ. ಆತ ಸಮಾಧಿಯಾದ ರೀತಿಯಲ್ಲಿ ನಾವು ಕೂಡ ಸಮಾಧಿಯಾಗಿದ್ದೇವೆ. ಆತ ಮರಳಿ ಎದ್ದು ಬಂದ ರೀತಿಯಲ್ಲಿ ನಾನು ಕೂಡ ಎದ್ದು ಬಂದಿದ್ದೇನೆ, ಪುನರುತ್ಥಾನಗೊಂಡಿದ್ದೇನೆ. ಮಾತ್ರವಲ್ಲದೆ ಯೇಸು ಪಿತ ದೇವರ ಬಲಪಾರ್ಶ್ವದಲ್ಲಿ ಇದ್ದಾರೆ. ಪ್ರಿಯರೇ, ಅದೇ ರೀತಿಯಲ್ಲಿ ನಾನು ಕೂಡ ಆತ್ಮಿಕ ಈ ಒಂದು ಕ್ಷೇತ್ರದಲ್ಲಿ, ಆತ್ಮದಲ್ಲಿ ಯೇಸುವಿನಲ್ಲಿ ಒಂದಾದ ಕಾರಣ ನಾನು ಕೂಡ ಈ ಸಮಯದಲ್ಲಿ ಪಿತ ದೇವರ ಬಲಪಾರ್ಶ್ವದಲ್ಲಿದ್ದುಕೊಂಡು ಈ ಸಮಯದಲ್ಲಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ದೇಹ ಈ ಭೂಮಿಯಲ್ಲಿ ಇರ್ಬೋದು ಪ್ರಿಯರೇ, ಆತ್ಮಿಕವಾಗಿ ನಾವೊಬ್ಬೊಬ್ಬರು ಕೂಡ ಯೇಸುವಿನಲ್ಲಿ ಒಂದಾದ ಕಾರಣ ಪಿತ ದೇವರ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ಅವರ ಸಾನ್ನಿಧ್ಯವನ್ನು ಅನುಭವಿಸುವಂಥ ಸೌಭಾಗ್ಯ ಈ ಸಮಯದಲ್ಲಿ. ಯೇಸುವನ್ನು ನೋಡೋಣ, ಈ ಸಮಯದಲ್ಲಿ ಯೇಸುವಿನಲ್ಲಿ ಒಂದಾಗೋಣ. ಈ ಸಮಯದಲ್ಲಿ ಇದೊಂದು ಸೌಭಾಗ್ಯ ಪ್ರಿಯರೇ. ಹೌದು, ಕಾಣದೆ ವಿಶ್ವಾಸಿಸುವವರು ಭಾಗ್ಯವಂತರು. ಈ ಸಮಯದಲ್ಲಿ ಭೌತಿಕವಾದ ಕಣ್ಣುಗಳಿಗೆ ನಿಮಗೆ ಕಾಣದೇ ಇರ್ಬೋದು ಪ್ರಿಯರೇ, ಆದರೆ ಕಾಣದೇ ಇರುವ ಆ ಒಂದು ಕಣ್ಣಿಗೆ, ಆ ಒಂದು ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಯೇಸು ನಾಮದಲ್ಲಿ. ಎಲೀಷನು ಅಂದು ಅವನ ಶಿಷ್ಯನಿಗಾಗಿ ಪ್ರಾರ್ಥಿಸಿದ ಪ್ರಿಯರೇ, ಅದೇ ರೀತಿಯಲ್ಲಿ ಈ
ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಯಾರಿಗೆಲ್ಲಪ್ಪ ಆತ್ಮಿಕ ಕಣ್ಣುಗಳು ದೇವ ಕಣ್ಣುಗಳಿಂದ ನಿಮ್ಮನ್ನು ನೋಡಲು ಆಗ್ತಾ ಇಲ್ವೋ ಅಪ್ಪ, ಯೇಸು ನಾಮದಲ್ಲಿ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಯೇಸು ನಾಮದಲ್ಲಿ ಅಪ್ಪ. ಎಲೀಷನ ಶಿಷ್ಯನು ಕಂಡನು ಅಪ್ಪ, ಹೌದು ದೇವ, ಅಂದು ಆ ಸೈನ್ಯವನ್ನು ಕಾಣ್ಲಿಕ್ಕಾಯ್ತು. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಸ್ವರ್ಗೀಯ ಒಂದು ಅನುಭವ ದೇವ, ಸ್ವರ್ಗವನ್ನು ದರ್ಶಿಸುವಂತ ಅನುಭವ ದೇವ. ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ. ಈ ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಕೊಟ್ಟಂತಹ ಹೊಸದಾದ ಅನುಭವಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಪ್ರತಿಯೊಬ್ಬರಲ್ಲೂ ದೇವ ಆ ಹೊಸ ಕಾರ್ಯ ಈ ಸಮಯದಲ್ಲಿ ದೇವ ನೀವು ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಉತ್ತೇಜಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಆನಂದದಿಂದ ತುಂಬಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಿಮಗೆ ಆಶಾಭಂಗ ಆಗುವುದಿಲ್ಲ ಎಂಬ ಒಂದು ವಾಕ್ಯ ದೇವ ಮರಳಿ ಮರಳಿ ದೇವ ಆ ವಾಕ್ಯದಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಕೃಪೆ ಒಬ್ಬೊಬ್ಬರಲ್ಲೂ ತುಂಬಲ್ಪಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ 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 ಪಿತನೆ. ಹಾಲೆಲೂಯ ಯೇಸುವೇ, ಸ್ತೋತ್ರ 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 ಸ್ತೋತ್ರ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಯೇಸುವೆ ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ಯೇಸುವೆ ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹಾಲೆಲೂಯ ಹಾಲೆಲೂಯ ಯೇಸುವೆ, ಸ್ತೋತ್ರ 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 ಸ್ತೋತ್ರಪ್ಪ. ನಿಮ್ಮ ನೂತನ ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನೂತನ ದಿನದಲ್ಲಿ ನಮ್ಮನ್ನು ನಡೆಸಿರಿ ಯೇಸುವೆ. ಹೊಸ ಕಾರ್ಯವನ್ನು ದೇವ ನಮ್ಮಲ್ಲಿ ಪ್ರಾರಂಭಿಸಿದ ಕರ್ತನೆ, ಅದನ್ನು ಪೂರ್ತೀಕರಿಸುವ ಕರ್ತನೆ ನಿಮಗೆ ಸ್ತೋತ್ರಪ್ಪ. ಯೇಸು ಪುನರಾಗಮಿಸುವವರೆಗೆ ದೇವ ಕಾರ್ಯವನ್ನು ದೇವ ನಿರಂತರವು ಯೇಸುವೆ ನಮ್ಮಲ್ಲಿ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿಮ್ಮ ವಾಕ್ಯಗಳ ಮುಖಾಂತರಪ್ಪ ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸುವಂತೆ ಕೊಟ್ಟಂತ ಪ್ರೇರಣೆಗಾಗಿ ನಿಮಗೆ ಸ್ತೋತ್ರ. ಪರಿಶುದ್ಧರೇ ನಿಮಗೆ ಸ್ತೋತ್ರ. ನಿಮ್ಮ ಕಾರ್ಯವಾಗಿದೆ ಅಪ್ಪ. ಹೌದು ದೇವ, ಅಂದು ಭೂಮಿಯಲ್ಲಿ ದೇವ ನೀವು ಕಾರ್ಯ ಮಾಡಿದಿರಿ ಕರ್ತನೆ. ಹೊಸ ಕಾರ್ಯವನ್ನು ಮಾಡಿದ್ದು ಮಾತ್ರವಲ್ಲದೆ ಈ ದಿನದಲ್ಲಿ ಯೇಸು ಕ್ರಿಸ್ತರ ಮುಖಾಂತರ ನಮ್ಮ ಆತ್ಮಿಕ ಕ್ಷೇತ್ರದಲ್ಲೂ ಅಪ್ಪ ಆ ಹೊಸ ಕಾರ್ಯವನ್ನು ನಿರಂತರವು ವಾಕ್ಯದ ಮುಖಾಂತರ ನಿರಂತರವು ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಪಿತನೆ. ಹಾಲೆಲೂಯ ಹಾಲೆಲೂಯ ಯೇಸುವೇ ಯೇಸುವೇ, ಆರಾಧನೆ ಆರಾಧನೆ ಯೇಸುವೇ. ಹಾಲೆಲೂಯ 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 ಯೇಸುವೇ. ಸ್ತೋತ್ರ 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 ಸ್ತೋತ್ರ.
ಹಾಲೆಲೂಯ ಯೇಸುವೇ, ಆರಾಧನೆ 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 ಯೇಸುವೇ. ಸ್ತೋತ್ರ 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 ಯೇಸುವೇ. ಯಾರೆಲ್ಲ ನಿಜವಾಗ್ಲೂ ಸ್ತೋತ್ರ ಸಲ್ಲಿಸ್ತಾ ಇದ್ದೀರೋ ಅವರೆಲ್ಲರ ಮನೋನೇತ್ರಗಳು ಪರಿಶುದ್ಧಾತ್ಮರು ತೆರೀತಾ ಇದ್ದಾರೆ ಪ್ರಿಯರೇ. ಅಂದು ಅವನ ಕಣ್ಣುಗಳು ತೆರೆದವು ಮಾತ್ರವಲ್ಲದೆ ಅವನು ಯೇಸುವನ್ನು ನೋಡಲಿಕ್ಕಾಯ್ತು. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಆ ಯೇಸು, ನಿರಂತರವೂ ಜೀವಿಸುವ ಯೇಸು ಈ ಸಮಯದಲ್ಲಿ ಮನೋನೇತ್ರಗಳನ್ನು ತೆರೀತಾ ಇದ್ದಾರೆ ಪ್ರಿಯರೇ. ಆದರೆ ಕೆಲವರು, ಅಲ್ಲಿದ್ದ ಫರಿಸಾಯ ಯಾಜಕರು ಅಲ್ಲಿ ಅದನ್ನು ಕಾಣಲಿಲ್ಲ. ಆತ್ಮಿಕ ಕುರುಡುತನ ನಿಮ್ಮಲ್ಲಿದೆ. ನೀವು ನೋಡ್ತಾ ಇದ್ರೂ ಕೂಡ ನೀವು ವಿಶ್ವಾಸಿಸದ ಕಾರಣ ನೀವು ಕುರುಡರಾಗಿದ್ದೀರಿ ಎಂದು ಅವರಿಗೆ ಹೇಳಿದರು ಪ್ರಿಯರೇ. ಅದೇ ರೀತಿಯಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ. ಪರಿಶುದ್ಧಾತ್ಮರೇ, ವಿಶ್ವಾಸ ಹುಟ್ಟಲಿ ಅಪ್ಪ, ಪ್ರತಿಯೊಬ್ಬರಲ್ಲೂ ಹುಟ್ಟಲಿ. ಹೌದು ಪ್ರಿಯರೇ, ಫರಿಸಾಯ ಬಂದ, ಸುಂಕ ವಸೂಲಿಗಾರ ಕೂಡ ಬಂದ ಪ್ರಿಯರೇ, ದೇವಾಲಯಕ್ಕೆ ಬಂದ, ಸ್ತುತಿಸಲೇ ಬಂದ, ಇಬ್ಬರು ಕೂಡ ಬಂದರು. ಆದರೆ ಫರಿಸಾಯ ತಾನು ಮಾಡಿದಂತಹ ಕಾರ್ಯಗಳನ್ನು, ಉಪವಾಸ, ದಾನ ಧರ್ಮ, ಎಲ್ಲ ಪ್ರಾರ್ಥನಾ ಕಾರ್ಯಗಳನ್ನೆಲ್ಲ ಮೇಲೆತ್ತಿ ಆಜ್ಞೆಗಳನ್ನು ಪಾಲಿಸಿದ್ದೇನೆ ಎಂದು ಎಲ್ಲವನ್ನು ಕೂಡ ಮೇಲೆತ್ತಿ, ಯೇಸುವೆ ನಾನು ಇದೆಲ್ಲ ಮಾಡಿದ್ದೇನೆ ಎಂದು ತನ್ನನ್ನೇ ಸಮರ್ಥಿಸುತ್ತಾ, ಅಲ್ಲಿ ಆ ಕಾಣಿಕೆಗಳನ್ನು ತೋರಿಸುತ್ತಾ ಯೇಸುವಿನ ಸಾನ್ನಿಧ್ಯಕ್ಕೆ ಬಂದ. ಆದರೆ ಅವನಿಗೆ ಯಾವ ಅನುಭವ ಕೂಡ ಆಗಲಿಲ್ಲ. ಆದರೆ ಒಬ್ಬ ಸುಂಕ ವಸೂಲಿಗಾರ, ತಾನು ಪಾಪಿ, ನಿಮ್ಮ ಮುಂದೆ ನಿಲ್ಲಲು ಕೂಡ ಯೋಗ್ಯನೂ ಅಲ್ಲ ಅಪ್ಪ ಅಂದು ಅವನು ತನ್ನನ್ನೇ ತಗ್ಗಿಸಿಕೊಳ್ಳುತ್ತಾ ಅವನ ಕಣ್ಣುಗಳನ್ನು ಸ್ವರ್ಗದ ಕಡೆಗೆ ಎತ್ತಲು ಕೂಡ ಬಲವಿಲ್ಲದೆ ಆ ಒಂದು ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಏಕೆಂದರೆ ನಿಮ್ಮನ್ನು ನೋಡಲು ಕೂಡ ನನ್ನಿಂದ ಸಾಧ್ಯವಿಲ್ಲ ಎಂದು ತನ್ನನ್ನೇ ತಗ್ಗಿಸಿಕೊಂಡ. ಆದರೆ ಅಲ್ಲಿರುವ ಆ ಲೋಕದ ಜನರೆಲ್ಲ ನೋಡಿತು ಫರಿಸಾಯನನ್ನು ಪ್ರಿಯರೇ, ಅವನ ಪ್ರಾರ್ಥನೆಯನ್ನು. ಆದರೆ ದೇವರು ಅವನನ್ನು ಮೆಚ್ಚಲಿಲ್ಲ. ಇಂದು ನಾವು ಕೂಡ ಫರಿಸಾಯರಂತೆ ಇದ್ದರೆ ಒಂದು ವೇಳೆ ನಮ್ಮ ಅಂತರಂಗವನ್ನು ನೋಡ್ತಾ ಇದ್ದಾರೆ ಪ್ರಿಯರೇ. ಮನುಷ್ಯರು ಬಾಹ್ಯವಾಗಿ ನೋಡಬಹುದು, ಆದರೆ ನಮ್ಮ ಅಂತರಂಗವನ್ನು ಈಕ್ಷಿಸುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂಬ ಒಂದು ಅರಿವು ನಮ್ಮಲ್ಲಿರಲಿ. ಅಂದು ಸುಂಕ ವಸೂಲಿಗಾರನನ್ನು ನೋಡಿದ್ದು ಪಾಪಿ ಎಂದು ಎಲ್ಲರೂ, ಹೌದು ಅವನು ಕೂಡ ಒಪ್ಪಿಕೊಂಡ ಪ್ರಿಯರೇ. ಆದರೆ ದೇವರು ಅವನ ಅಂತರಂಗವನ್ನು ನೋಡಿದರು, ಪಶ್ಚಾತ್ತಾಪದ ದೀನ ಮನಸ್ಸನ್ನು ನೋಡಿದರು ಪ್ರಿಯರೇ. ಪಶ್ಚಾತ್ತಾಪ ಪಡುವ ದೀನ ಮನಸ್ಸಿನೊಂದಿಗೆ ನಾನಿದ್ದೇನೆ ಎಂದು ಆ ಫರಿಸಾಯನನ್ನು ಯಾವತ್ತೂ ಒಪ್ಪಲಿಲ್ಲ ದೇವರು. ಗರ್ವಿಯನ್ನು ಒಪ್ಪುವುದಿಲ್ಲ ಪ್ರಿಯರೇ. ಆದರೆ ಸುಂಕ ವಸೂಲಿಗಾರ ದೇವರಿಗೆ ಮೆಚ್ಚುಗೆ ಆದ. ಇಂದು ನಮ್ಮ ಯಾವುದೇ ಪ್ರಾರ್ಥನೆ, ಸ್ತುತಿ, ಸ್ತೋತ್ರ ಅಲ್ಲ, ಬದಲಾಗಿ ನಮ್ಮ ಅಂತರಂಗವನ್ನು ದೇವರು ನೋಡ್ತಾ ಇದ್ದಾರೆ. ಈ ಸಮಯದಲ್ಲಿ ನೀನೇನಾಗಿದ್ದಿ ಈ ಸಮಯದಲ್ಲಿ ಅದನ್ನು ನೋಡ್ತಾ ಇದ್ದಾರೆ ಪ್ರಿಯರೇ. ಯೇಸು ಕೂಡ ಅಂದು ವಾಕ್ಯ ಜೀವಿಸಿದ್ರು ಪ್ರಿಯರೇ. ದೇವರ ವಾಕ್ಯ ಅವರಲ್ಲಿ ಜೀವಕ್ಕೆ ಬಂತು. ಇಂದು ಯಾಕೆ ನಮ್ಮಲ್ಲಿ ಜೀವಕ್ಕೆ ನಾವು ಬರ್ತಾ ಇಲ್ಲ? ಯಾಕೆ ವಾಕ್ಯಗಳನ್ನು ಹೇಳಿದರೂ ಕೂಡ ಯಾವ ಜೀವ ನಮ್ಮಲ್ಲಿ ಕಾಣ್ತಾ ಇಲ್ಲ? ಯಾಕಂದರೆ ಅವರು ಅಧಿಕಾರವಾಣಿಯಿಂದ ಬೋಧಿಸಿದರು, ತಕ್ಷಣವೇ ಎಲ್ಲವೂ ಸಾಧ್ಯ ಆಯಿತು ಪ್ರಿಯರೇ. ಆದರೆ ನನ್ನಿಂದ ಯಾಕೆ ಆಗ್ತಾ ಇಲ್ಲ ಅಂದರೆ ನಾನು ನನ್ನನ್ನೇ ಆಶ್ರಯಿಸ್ತಾ ಇದ್ದೇನೆ, ದೇವರನ್ನು ಆಶ್ರಯಿಸ್ತಾ ಇಲ್ಲ, ವಾಕ್ಯವನ್ನು ಜೀವಿಸ್ತಾ ಇಲ್ಲ. ವಾಕ್ಯದಲ್ಲಿರುವ ಶಕ್ತಿ ನನಗೆ ಗೊತ್ತಿಲ್ಲ. ವಾಕ್ಯ ಕೇವಲ ಒಂದು ಲೌಕಿಕವಾಗಿ ನಾನು ಉಪಯೋಗಿಸ್ತಾ ಇದ್ದೇನೆ. ಆದರೆ ಈ ಸಮಯದಲ್ಲಿ ಕ್ಷಮೆ ಯಾಚಿಸೋಣ. ನಮ್ಮ ಅಂತರಂಗವನ್ನು ನೋಡ್ತಾ ಇದ್ದಾರೆ. ಯೇಸು ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಗೆಳೆತನವೆಂದರೆ ನೀನು ದೇವರೊಂದಿಗೆ ಹಗೆತನದಲ್ಲಿದ್ದಿ ಎಂದು. ಫರಿಸಾಯ ಎತ್ತಿದ ಪ್ರಿಯರೇ, ಫರಿಸಾಯ ಎತ್ತಿದ, ಲೋಕದ ವಿಷಯಗಳನ್ನು ಎತ್ತಿದ, ದೇವರೊಡನೆ ಹಗೆತನವನ್ನು ಬೆಳೆಸಿಕೊಂಡ. ಲೋಕದೊಡನೆ ಗೆಳೆತನವೆಂದರೆ ನೀನು ವಿಶ್ವಾಸದಲ್ಲಿ ವ್ಯಭಿಚಾರಿಯಾಗಿದ್ದಿ.
ನಿನ್ನ ಭೌತಿಕ ದೇಹದಲ್ಲಿ ನೀನು ವ್ಯಭಿಚಾರ ಮಾಡದೇ ಇರಬಹುದು, ಆದರೆ ವಿಶ್ವಾಸದ ವಿಷಯದಲ್ಲಿ ಒಂದು ವೇಳೆ ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀನು ಒಲವು ತೋರಿ, ಅಥವಾ ನಿನ್ನ ಹೃದಯವನ್ನು ಯಾವುದಕ್ಕಾದರೂ ಬಿಟ್ಟುಕೊಟ್ಟು, ಯಾವ ವ್ಯಕ್ತಿಗೆ, ಯಾವ ವಸ್ತುವಿಗೆ, ಯಾವ ಕೆಲಸ ಕಾರ್ಯಕ್ಕೆ, ಹಣಕ್ಕೆ, ಯಾವುದೆಲ್ಲ ಕಾರ್ಯಗಳಿಗೆ ನೀನು ಬಿಟ್ಟುಕೊಟ್ಟಿದ್ಯೋ, ಹಾಗಾದರೆ ವಿಶ್ವಾಸದಲ್ಲಿ ವ್ಯಭಿಚಾರ ನೀನು ಮಾಡಿದ್ದಿ. ಆ ವ್ಯಭಿಚಾರಿಣಿ ಯೇಸುವಿನ ಬಳಿಗೆ ಬಂದಳು. ಯೇಸುವಿಗೆ ಅಂದು ಅಧಿಕಾರವಿತ್ತು ಪ್ರಿಯರೇ. ಯೇಸು ಹೇಳಿದರು, ಯಾವನಾದರೂ ನಿಮ್ಮಲ್ಲಿ ಪಾಪ ಮಾಡದವನಿದ್ದರೆ ಮೊದಲು ಈಕೆಗೆ ಕಲ್ಲೆಸೆದು ಸಾಯಿಸಲಿ ಎಂದು. ಅದರಲ್ಲಿ ಯಾರೂ ನಿಲ್ಲಿಕ್ಕಾಗಲಿಲ್ಲ. ಎಲ್ಲರೂ ಪಾಪಿಗಳೇ, ಎಲ್ಲರೂ ಪಾಪಿಗಳೇ, ಎಲ್ಲರೂ ಪಾಪಿಗಳೇ, ಎಲ್ಲರೂ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆದರೆ ಯೇಸುವಿಗೆ ಆ ಒಂದು ಅಧಿಕಾರವಿತ್ತು. ಆ ವ್ಯಭಿಚಾರಿಣಿಗೆ ಕಲ್ಲೆಳೆದು ಸಾಯಿಸುವಂಥ ಅಧಿಕಾರ ಇತ್ತು. ಯಾಕೆಂದರೆ ಯೇಸು ಯಾವ ಪಾಪ ಕೂಡ ಮಾಡಿರಲಿಲ್ಲ ಪ್ರಿಯರೇ. ಅದೇ ಯೇಸುವಿನ ಮುಂದೆ ನಾವಿದ್ದೇವೆ. ಯೇಸು ನಮ್ಮನ್ನು ದೂಷಿಸ್ಬೋದು, ಯೇಸು ನಮ್ಮನ್ನು ತಳ್ಳಿ ಬಿಡಬಹುದಿತ್ತು. ಅದೇ ಒಂದು ವ್ಯಭಿಚಾರಿಣಿ ಸ್ತ್ರೀಗೆ ಹೇಗೆ ಹೇಳಿದ್ರು, ಅವ್ರು ಹೇಳಿದರು, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಅಷ್ಟು ಹೇಳಿ ಬಿಡಲಿಲ್ಲ ಪ್ರಿಯರೇ. ಅವಳೆಲ್ಲ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ಮರಣವನ್ನು ಏರಿ ತನ್ನನ್ನೇ ಬಲಿಯಾಗಿಸಿದ್ರು. ಇಂದು ನನ್ನ ಪಾಪಗಳನ್ನು ಕೂಡ ಹೊತ್ತುಕೊಂಡು ತೀರಿಸಿದ ಯೇಸು ನಮ್ಮ ಮುಂದೆ ಇದ್ದಾರೆ. ಇಂದು ನನಗೆ ಕ್ಷಮೆ ಇದೆ ಅವರ ರಕ್ತದ ಮುಖಾಂತರ. ಯೇಸುವೇ ಸ್ತೋತ್ರ ಅಪ್ಪ, ನಾನು ಪಾಪಿ ಯೇಸುವೆ, ನಿಮ್ಮ ಮುಂದೆ ನಿಲ್ಲಲು ಯೋಗ್ಯತೆ ಇಲ್ಲ ಅಪ್ಪ. ಯೇಸುವೆ, ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲವು ತೋರಿ ಜೀವಿಸಿದ್ದೇನೆ ಯೇಸುವೆ. ಹೃದಯವನ್ನು ಎಲ್ಲದಕ್ಕೂ, ಎಲ್ಲ ದುರಿಚ್ಛೆಗಳಿಗೂ ಬಿಟ್ಟುಕೊಟ್ಟು ಜೀವಿಸಿದ್ದೇನಪ್ಪ. ಕ್ಷಮಿಸಿ ಅಪ್ಪ, ಕ್ಷಮಿಸಿರಿ ಯೇಸುವೇ. ನಿಮ್ಮ ರಕ್ತಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ದೇಹಾತ್ಮ ಪ್ರಾಣವನ್ನು ಅಪ್ಪ ನಂಬಿಕೆ ಇಟ್ಟು ಯಾರೆಲ್ಲ ವಿಶ್ವಾಸವಿಟ್ಟು ನಿಮ್ಮ ಮುಂದೆ ಬಂದಿದ್ದಾರೋ ಅಪ್ಪ, ಎಲ್ಲರನ್ನು ತೊಳೆದು ಶುದ್ಧ ಮಾಡಿರಿ ಯೇಸುವೆ. ಶುಭೇ ಸ್ತೋತ್ರ 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 ಅಪ್ಪ, ಸ್ತೋತ್ರ ಪಿತನೇ. ಈ ಸಮಯದಲ್ಲಿ ಪ್ರಿಯರವರ ಪ್ರೀತಿಯ ಒಂದು ಅನುಭವ ಪ್ರತಿಯೊಬ್ಬರಿಗೂ ಉಂಟಾಗ್ತಾ ಇದೆ. ಏಕೆಂದರೆ ಅವರ ಮುಂದೆ ನಿಲ್ಲಲು ನಾವು ಯೋಗ್ಯರಲ್ಲ. ಯಾವ ಯೋಗ್ಯತೆ ಇಲ್ಲದಿದ್ದರೂ ಕೂಡ ನಮ್ಮನ್ನು ಅವರ ಮುಂದೆ ನಿಲ್ಲಿಸಿ ಅವರು ನಮ್ಮ ಪಾಪಗಳನ್ನು ತೊಳೆದು ಶುದ್ಧ ಮಾಡ್ತಾ ಇದ್ದಾರೆ. ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ, ಅವರ ಬಲವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಪರಿಶುದ್ಧಾತ್ಮರು ಆ ಚೈತನ್ಯ ನಮ್ಮಲ್ಲಿ ತುಂಬಿಸ್ತಾ ಇದ್ದಾರೆ, ಆ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬಿಸ್ತಾ ಇದ್ದಾರೆ. ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ಪಿತನೆ. ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಪಿತನೇ. ಸ್ತೋತ್ರ 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 ಸ್ತೋತ್ರ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. 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 ಪ್ರೀತಿ ಸ್ವರೂಪನೇ,
ಕರುಣಾ ಸಾಗರನೇ, ಕರುಣೆಯುಳ್ಳ ತಂದೆ ನಿಮಗೆ ಸ್ತೋತ್ರಪ್ಪ. ಆಶ್ರಯದಾತನೇ, ನಿಮ್ಮನ್ನೇ ಆಶ್ರಯಿಸಿ ನಾವು ಬಂದಿದ್ದೇವೆ ಯೇಸುವೆ, ನಿಮಗೆ ವಂದನೆ. ಹೌದು, ನಿಮ್ಮನ್ನಲ್ಲದೆ ಬೇರೆ ಯಾರನ್ನು ಕೇಳಲಿ ಅಪ್ಪ. ಈ ಸಮಯದಲ್ಲಿ ಯಾರ ಹತ್ರ ಕೇಳ್ತೀರಿ ಪ್ರಿಯರೇ? ಮನುಷ್ಯನ ಬಳಿಗೆ ನೀವು ಒಂದು ವೇಳೆ ಪಾಪ ಮಾಡಿ ಹೋದರೆ ಆ ಮನುಷ್ಯರು ನಿಮ್ಮನ್ನು ತಳ್ಳಿಬಿಡ್ಬೋದು. ಇಲ್ಲ ಸಲ್ಲದ ಅಪರಾಧವನ್ನು ಹೊರಿಸಿ ನಿಮ್ಮನ್ನು ದೂಡಿಬಿಡ್ಬೋದು. ನೀವು ಎಷ್ಟು ಪ್ರೀತಿಸಿದ ವ್ಯಕ್ತಿಗಳ ಮುಂದೆ ಪಾಪ ಮಾಡಿ ಹೋದರೂ ಕೂಡ ಅವರಿಗೆ ನಿಮ್ಮನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವಿಲ್ಲ, ಯಾರಿಗೂ ಸಾಧ್ಯವಿಲ್ಲ. ಆದರೆ ಯೇಸುವಿನ ಮುಂದೆ ನೀವು ಬಂದಿದ್ದೇವೆ, ನಾವು ಬಂದಿದ್ದೇವೆ ಯೇಸುವಿನ ಮುಂದೆ. ಕರುಣಭರಿತ ತಂದೆಯ ಮುಂದೆ ಬಂದಿದ್ದೇವೆ. ಅವರು ಸದಾ ತಪ್ಪು ಕಂಡು ಹಿಡಿಯುವವರಲ್ಲ, ಬದಲಾಗಿ ಕ್ಷಮೆ ಕೊಟ್ಟು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಒಂದು ವೇಳೆ ಪಶ್ಚಾತ್ತಾಪದ ದೀನ ಮನಸ್ಸಿನೊಂದಿಗೆ ನಾವು ಬರುವುದಾದರೆ ಖಂಡಿತ ನಮ್ಮ ಅಂತರಂಗವನ್ನು ಬಲ್ಲಂಥ ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರಿಯರೇ. ಆ ಶಕ್ತಿ, ಪರಿಶುದ್ಧಾತ್ಮರ ಶಕ್ತಿ ನಮ್ಮಲ್ಲಿ ತುಂಬಲ್ಪಡ್ತಾ ಇದೆ. ಪರಿಶುದ್ಧಾತ್ಮರ ಶಕ್ತಿ ಕೇವಲ ಬಾಯಿ ಮಾತಿಂದ ಹೇಳಿದಾಗ ಅಲ್ಲ, ಬದಲಾಗಿ ಪಶ್ಚಾತ್ತಾಪ ಪಟ್ಟು ಪಾಪವನ್ನು ಒಪ್ಪಿಕೊಂಡು ಬಿಡುವಾಗ ನಮ್ಮಲ್ಲಿ ಆ ಪರಿಶುದ್ಧಾತ್ಮರ ಶಕ್ತಿ ಪುನಃ ಪ್ರಜ್ವಲಿಸ್ತದೆ ಪ್ರಿಯರೇ. ಅಂದು ತಿಮೋತಿಗೂ ಕೂಡ ಸಂತ ಪೌಲರು ಹೇಳ್ತಾರೆ, ನಿನ್ನಲ್ಲಿರುವ ಪರಿಶುದ್ಧಾತ್ಮರ ಶಕ್ತಿ ಪುನಃ ಪ್ರಜ್ವಲಿಸುವಂತೆ ಮಾಡು ಎಂದು. ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧಾತ್ಮರೇ, ನಿಮ್ಮನ್ನು ನಾವು ನೋಯಿಸಿದ್ದೇವಪ್ಪ, ನಮ್ಮಲ್ಲಿರುವ ನಿಮ್ಮ ಶಕ್ತಿ ಮತ್ತೊಮ್ಮೆ ಪ್ರಜ್ವಲಿಸುವಂತಾಗಲಿ ಅಪ್ಪ, ಮತ್ತೊಮ್ಮೆ ಪ್ರಜ್ವಲಿಸುವಂತಾಗಲಿ. ಇಲ್ಲಿರುವ ಪ್ರತಿಯೊಬ್ಬರಲ್ಲೂ ಅಪ್ಪ ದೇವ, ಯಾವುದೆಲ್ಲ ಅಂಧಕಾರದ ಶಕ್ತಿಗಳು ಕಾರ್ಯ ಮಾಡ್ತಾ ಇವೆಯೋ, ಆ ಬೆಳಕನ್ನು ಅಡ್ಡವಾಗಿ ಇಟ್ಟಿದೆಯೋ, ಯಾವುದೆಲ್ಲ ಪಾಪದ ಆಸಕ್ತಿಗಳು, ಆ ಲೋಕದ ವ್ಯಾಮೋಹಗಳು, ಅಹಂಕಾರದ ಸ್ವಭಾವಗಳು ಅಪ್ಪ, ಯೇಸು ನಾಮದಲ್ಲಿ ಅಪ್ಪ ದೇವ ಎಲ್ಲವೂ ಕೂಡ ಲಯವಾಗಿ ಹೋಗಲಿ ಅಪ್ಪ. ಪಶ್ಚಾತ್ತಾಪ ಉಂಟಾಗಲಿ ಪರಿಶುದ್ಧಾತ್ಮರೇ. ಪ್ರತಿಯೊಬ್ಬರಲ್ಲೂ ಆ ಪಶ್ಚಾತ್ತಾಪದ ಹೃದಯವನ್ನು ನೀವು ಉಂಟು ಮಾಡಿರಿ ಪರಿಶುದ್ಧಾತ್ಮರೇ. ಸ್ತೋತ್ರ 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 ಪರಿಶುದ್ಧಾತ್ಮರೇ. ಸ್ತೋತ್ರ ಅಪ್ಪ, ಸ್ತೋತ್ರ 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 ಅಪ್ಪ. ಈ ಸಮಯದಲ್ಲಿ ನಂಬಿಕೆಯಿಂದ ಯೇಸುವಿನ ಬಳಿಗೆ ಬರೋಣ ಪ್ರಿಯರೇ. ನಂಬಿಕೆ ಬರಲಿ. ಕೆಲವರಿಗೆ ವಿಶ್ವಾಸ ಇಲ್ಲ ಪ್ರಿಯರೇ, ಇಷ್ಟು ದೊಡ್ಡ ಪಾಪವನ್ನು ನಾನು ಮಾಡಿದ್ದೇನೆ, ಈಗ ದೇವರು ನನ್ನನ್ನು ಯಾವ ರೀತಿ ನೋಡ್ಬೋದು? ಇಲ್ಲ ಪ್ರಿಯರೇ, ಒಂದು ವೇಳೆ ನೀನು ಪಶ್ಚಾತ್ತಾಪ ಪಡುವುದಾದರೆ, ಯೇಸುವನ್ನೇ ನಂಬಿ ಬರುವುದಾದರೆ ನಿನ್ನಲ್ಲಿ ಹೊಸ ಕಾರ್ಯ ದೇವರು ಮಾಡ್ತಾರೆ. ಈ ದಿನ ನಂಬಿಕೆ ಇಡು. ಈ ಸಮಯದಲ್ಲಿ ಸಹೋದರ ಸಹೋದರಿ, ನೀನು ಎಷ್ಟೋ ಕೌನ್ಸಿಲರ್ ಬಳಿಗೆ ಹೋಗಿರಬಹುದು, ಹೋಗಿ ಎಲ್ಲರೊಂದಿಗೆ ಹೇಳಿ ಅದಕ್ಕೆ ಪರಿಹಾರವನ್ನು ನೀವು ಹುಡುಕ್ತಾ ಇರ್ಬೋದು. ಆ ಒಂದು ಪರಿಹಾರ, ಈ ಪರಿಹಾರ ನೀನು ಮಾಡ್ತಾ ಇರ್ಬೋದು. ಯಾವುದೇ ಪರಿಹಾರ ಇಲ್ಲ ಪ್ರಿಯರೇ, ಒಂದೇ ಒಂದು ಪರಿಹಾರ, ಶಿಲುಬೆ ಆತನೇ ಮರಣೆ. ಒಂದೇ ಒಂದು ಪರಿಹಾರ, ನಿನ್ನ ಪಾಪಗಳಿಗಾಗಿ ಸುರಿಸಲಾದ ಆ ಯೇಸುವಿನ ರಕ್ತ, ಅಮೋಘವಾದ ರಕ್ತ, ಆ ಬೇಲನ ರಕ್ತಕ್ಕಿಂತಲೂ ಅಮೋಘವಾದ ರಕ್ತ, ಪ್ರೋಕ್ಷಣ ರಕ್ತ, ಪರಿಶುದ್ಧಗೊಳಿಸುವಂಥ ರಕ್ತ, ಪರಿಶುದ್ಧತೆ ತುಂಬಿದಂತಹ ರಕ್ತ, ಆ ಯೇಸು ಸುರಿಸಿದಂತಹ ಆ ರಕ್ತ. ಯೇಸುವಿನ ಮುಂದೆ ನಾವಿದ್ದೇವೆ ಪ್ರಿಯರೇ. ತಂದೆ ದೇವರ ಬಲಪಾರ್ಶ್ವದಲ್ಲಿ ಇತ್ತುಕೊಂಡು ಈಗಲೂ ಕೂಡ ಯೇಸು ನನಗಾಗಿ ನಿಮಗಾಗಿ ಆ ರಕ್ತವನ್ನೇ ಹಿಡಿದುಕೊಂಡು ಭಿನ್ನಯಿಸ್ತಾ ಇದ್ದಾರೆ ಈ ಸಮಯದಲ್ಲಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯಾ. ಯೇಸುವೇ ಯೇಸುವೇ ಯೇಸುವೇ, ನಿಮ್ಮನ್ನಲ್ಲದೆ ನಾನು ಯಾರ ನಂಬಲಿ, ನಿಮ್ಮನ್ನಲ್ಲದೆ ನಾನು ಯಾರ ಕೇಳಲಿ ಯೇಸುವೆ, ನಿಮ್ಮನ್ನಲ್ಲದೆ ನಾನು ಯಾರ ಪ್ರೀತಿಸಲಿ. ಹೌದು ಪ್ರಿಯರೇ, ಅವರನ್ನಲ್ಲದೆ ಮಾಡಿದ್ದೇವೆ, ಅವರನ್ನೇ ಆಶ್ರಯಿಸ್ಕೊಂಡು ನಾವು ಜೀವಿಸಿದ್ದೇವಾ? ಇಲ್ಲ. ನಾವು ಬಾಯಲ್ಲಿ ಹೇಳಿದ್ದೇವೆ, ನಿಮ್ಮನ್ನಲ್ಲದೆ ನಾನು ಯಾರಿಗೆ ಕೇಳೋದು, ನಿಮ್ಮನ್ನಲ್ಲದೆ ನಾನು ಯಾರನ್ನು ನಂಬುವುದು, ನಿಮ್ಮನ್ನಲ್ಲದೆ ಯಾರನ್ನು ಪ್ರೀತಿಸುವುದು ಅಂತೇಳಿ ಬಾಯಲ್ಲಿ ಹೇಳಿ, ಎಷ್ಟೋ ಪ್ರಾರ್ಥನೆಗಳಲ್ಲಿ ಹೇಳಿ ಪ್ರಾರ್ಥನೆ ಮುಗಿದ ನಂತರ ಮರಳಿ ಲೋಕವನ್ನೇ ಕೇಳಿ, ಲೋಕವನ್ನೇ ನಂಬಿ, ಮನುಷ್ಯರನ್ನೇ ಕೇಳಿ, ಮನುಷ್ಯರನ್ನೇ ಪ್ರೀತಿಸಿ, ಈ ಲೋಕವನ್ನೇ ಪ್ರೀತಿಸಿ ಜೀವಿಸಿದ್ದೇವೆ.
ಆದರೆ ಈ ಒಂದು ಸಮಯದಲ್ಲಿ ಒಂದು ನಿರ್ಧಾರ ಮಾಡೋಣ. ಪರಿಶುದ್ಧಾತ್ಮರೇ, ನನ್ನ ಬಲದಿಂದ ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೌದು, ನಿನ್ನಿಂದ ನನ್ನಿಂದ ಈ ಲೋಕವನ್ನು ಜಯಿಸಲು ಸಾಧ್ಯವಿಲ್ಲ. ನರಮಾಂಸದಿಂದ ಏನೂ ಆಗದು, ಏನೂ ಸಾಧ್ಯವಿಲ್ಲ. ಆದರೆ ಸಜೀವವನ್ನು ಕೊಡುವಂಥದ್ದು ದೇವರಾತ್ಮರೇ ಆಗಿದ್ದಾರೆ. ಸಜೀವ ಜೀವ ನಿನ್ನಲ್ಲಿ, ಈ ಸಮಯದಲ್ಲಿ ಜೀವ ನಿನ್ನಲ್ಲಿ ನನ್ನಲ್ಲಿ ಜೀವವನ್ನು ಕೊಡಲು ಬಂದಿದ್ದೇನೆ. ಅದು ತುಂಬಿ ತುಳುಕುವಷ್ಟು ಜೀವ ಕೊಡಲು ಬಂದಿದ್ದೇನೆ. ಈ ಸಮಯದಲ್ಲಿ ಕತ್ತಲು ದೂರವಾಗಿ ಹೋಗಲಿ, ಮರಣದ ಅವಸ್ಥೆ ದೂರವಾಗಿ ಹೋಗಲಿ ಯೇಸು ನಾಮದಲ್ಲಿ. ಜೀವ ತುಂಬಲ್ಪಡಲಿ ಯೇಸು ನಾಮದಲ್ಲಿ. ಜೀವಕ್ಕೆ ಬರಲಿ ಎಲ್ಲರೂ ಯೇಸು ನಾಮದಲ್ಲಿ. ಹಾಲೆಲೂಯ, 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 ಹಾಲೆಲೂಯ. ಈ ಸಮಯದಲ್ಲಿ ನಾವು ಹಾಡುವುದನ್ನು ಧ್ಯಾನಿಸುತ್ತಾ ಹಾಡೋಣ ಪ್ರಿಯರೇ. ಒಂದು ಹಾಡಿನ ಸಾಲಾಗಿ ಹಾಡೋದು ಬೇಡ, ಬದಲಾಗಿ ಯೇಸುವೆ, ನಿಮ್ಮನ್ನೇ ಅಲ್ಲದೆ ಬೇರೆ ಯಾರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲಪ್ಪ. ನಂಬಿದ್ದೇವೆ, ನಂಬಿ ಸೋತು ಹೋಗಿದ್ದೇವೆ. ಕೇಳಿ ಕೇಳಿ ಸಾಕಾಗಿದೆ. ಪ್ರೀತಿಸಿ ಈ ಲೋಕದ ಪ್ರೀತಿಯಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೇವೆ. ಆದರೆ ಇವತ್ತಿನಿಂದ ಅಪ್ಪ, ನಿಮ್ಮನ್ನಲ್ಲದೆ ಬೇರೆ ಯಾವುದನ್ನು ಇಲ್ಲಪ್ಪ. ಒಂದು ನಿರ್ಧಾರ ಬರಲಿ ಪ್ರಿಯರೇ, ಒಂದು ಹೃದಯದಲ್ಲಿ ಒಂದು ನಿರ್ಧಾರ ಬರಲಿ. ಗಟ್ಟಿಯಾಗಿ ನಿರ್ಧಾರ ಮಾಡೋಣ. ತೀರ್ಮಾನವನ್ನು ನೋಡ್ತಾ ಇದ್ದಾರೆ ಪರಿಶುದ್ಧಾತ್ಮರು. ನಿಮ್ಮ ಅಂತರಂಗದಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲವೂ ಬಟ್ಟ ಬಯಲು. ಈ ಸಮಯದಲ್ಲಿ ಮನುಷ್ಯರನ್ನಲ್ಲ, ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಒಂದು ನಿರ್ಧಾರ ಮಾಡಿ ಪರಿಶುದ್ಧಾತ್ಮರು ಬಲಪಡಿಸ್ತಾರೆ ಪ್ರಿಯರೇ, ಬಲಪಡಿಸ್ತಾರೆ. ನಿಮ್ಮನ್ನಲ್ಲದೆ ನಾನು ಯಾರ ನಂಬಲಿ, ನಿಮ್ಮನ್ನಲ್ಲದೆ ನಾನು ಯಾರ ಕೇಳಲಿ ಯೇಸುವೆ, ನಿಮ್ಮನ್ನಲ್ಲದೆ ನಾನು ಯಾರ ಪ್ರೀತಿಸಲಿ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ಯೇಸುವೆ ವಂದನೆ. ಪ್ರೀತಿ ಸ್ವರೂಪನೇ ಸಪಾ, ಕರುಣಾ ಸಾಗರನೇ, ಆಶ್ರಯದಾತನೇ, ಯೇಸುವೆ ವಂದನೆ. ಹೌದು ಪ್ರಿಯರೇ, ಈ ಸಮಯದಲ್ಲಿ ಅವರ ಪ್ರೀತಿ ನಮ್ಮನ್ನು ಆವರಿಸಿದೆ ಪ್ರಿಯರೇ, ನಮ್ಮನ್ನು ಆವರಿಸಿದೆ. ಅವರ ಪ್ರೀತಿ ಮೋಶೆಗೆ ಆ ಒಂದು ದೇವದರ್ಶನದ ಗುಡಾರದಲ್ಲಿ ಆವರಿಸಿದ ಅದೇ ಪ್ರೀತಿ, ಅದೇ ಪ್ರೀತಿ, ಅದೇ ಸಾನ್ನಿಧ್ಯ ನಮ್ಮೊಬ್ಬೊಬ್ಬರನ್ನು ಕೂಡ ಆವರಿಸಿದೆ. ಪರಿಶುದ್ಧಾತ್ಮರು ಮೇಘಸ್ತಂಭದ ರೂಪದಲ್ಲೂ ಅಗ್ನಿಸ್ತಂಭದ ರೂಪದಲ್ಲೂ ಅವನನ್ನು ಆವರಿಸಿ ನಡೆಸಿದ್ರು ಪ್ರಿಯರೇ. ಇಂದು ಆ ಮೇಘಸ್ತಂಭ ಅಗ್ನಿಸ್ತಂಭ ಅಲ್ಲ, ಬದಲಾಗಿ ಪರಿಶುದ್ಧಾತ್ಮರು ನಮ್ಮಲ್ಲಿ ತುಂಬಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಅವರ ಪ್ರೀತಿ, ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಆದರೆ ಆದಂಥ ಪಾಪಗಳು ಒಪ್ಪಿಕೊಂಡ ಕಾರಣ ಈ ಸಮಯದಲ್ಲಿ ಆ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬಲ್ಪಡ್ತಾ ಇದೆ ಪ್ರಿಯರೇ, ತುಂಬಲ್ಪಡ್ತಾ ಇದೆ. ಏಕೆಂದರೆ ನಿಮ್ಮ ಜೀವನ, ನಮ್ಮ ಜೀವನ, ಪ್ರತಿಯೊಬ್ಬರ ಜೀವನ ಪ್ರೀತಿಯಲ್ಲಿ ಬೇರೂರಲಿ ಎಂದು ಯೇಸು ಹೇಳಿದ್ದಾರೆ. ಈ ಸಮಯದಲ್ಲಿ ಆ ಪ್ರೀತಿಯನ್ನು ಸವಿಯೋಣ. ನನ್ನ ಸುತ್ತಲೂ ಯೇಸುವಿನ ಪ್ರೀತಿ ಆವರಿಸಿದೆ. ನನ್ನ ಕುಟುಂಬದ ಸುತ್ತಲೂ ಯೇಸುವಿನ ಪ್ರೀತಿ ಅಗ್ನಿ ಪ್ರಕಾರವಾಗಿ, ಯೋಬನ ಮನೆಯ ಸುತ್ತಲೂ ಇದ್ದ ಅದೇ ಅಗ್ನಿ ಪ್ರಕಾರವಾದ ಬೇಲಿ ಈ ಸಮಯದಲ್ಲಿ ನನ್ನ ಸುತ್ತಲೂ, ನನ್ನ ಕುಟುಂಬದ ಸುತ್ತಲೂ, ನನ್ನ ಮಿನಿಸ್ಟ್ರಿಯ ಸುತ್ತಲೂ, ನನ್ನ ಸೇವಾ ಕಾರ್ಯದ ಸುತ್ತಲೂ, ನಾನೆಲ್ಲೆಲ್ಲ ಹೋಗ್ತೇನೋ ಅಲ್ಲೆಲ್ಲ, ಎಲ್ಲೆಲ್ಲಿ ಹೋಗಿ ಬಂದಿದ್ದೇನೋ ಅಲ್ಲೆಲ್ಲ ಯೇಸುವಿನ ಪ್ರೀತಿಯ ಸಾನ್ನಿಧ್ಯ ಹಬ್ಬಿ ಹರಡ್ತಾ ಇದೆ. ಇಂದಿನಿಂದ ನೀನು ಮಾತನಾಡುವಾಗ ಆ ಪ್ರೀತಿ ನಿನ್ನಿಂದ ಹೊರಗೆ ಬರ್ತದೆ ಪ್ರಿಯರೇ. ಆ ಯೇಸುವಿನ ಪ್ರೀತಿ ಇಂದು ನೀನು ಮಾತನಾಡುವುದಿಲ್ಲ, ಬದಲಾಗಿ ಯೇಸುವಿನ ಪ್ರೀತಿಯ ಸಾನ್ನಿಧ್ಯದಲ್ಲಿ ನೀನು ಮಾತನಾಡುವಾಗ ನೀನು ಆ ಯೇಸುವಿನ ಪ್ರೀತಿಯನ್ನು ಹಂಚಿಸಿ ಈ ಸಮಯದಲ್ಲಿ. ಹಾಲೆಲೂಯ. ಯೇಸುವೆ, ನಿಮ್ಮ ಪ್ರೀತಿಗಾಗಿ ನಿಮಗೆ ಸ್ತೋತ್ರ, 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 ಸ್ತೋತ್ರ. ನಿಮ್ಮ ಪ್ರೀತಿಯ ಆ ಒಂದು ಸಾನ್ನಿಧ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಮೋಶೆ ಕೂಡ ಪ್ರಿಯರೇ, ಮೋಶೆ ಕೂಡ ಆ ಪ್ರೀತಿಯ ಸಾನ್ನಿಧ್ಯದಿಂದ ಹೊರಗೆ ಬರುವಾಗ ಅವನ ಮುಖ
ಪ್ರಜ್ವಲಿಸ್ತಾ ಇತ್ತು. ಆ ಮುಖವನ್ನು ಯಾರಿಗೂ ನೋಡಲಿಕ್ಕಾಗಲಿಲ್ಲ, ಭಯ ಆಯಿತು ಅವರಿಗೆಲ್ಲ. ಆದರೆ ಈ ಸಮಯದಲ್ಲಿ ನಿನ್ನ ಅವಸ್ಥೆ ಕೂಡ ಅದೇ ರೀತಿಯಲ್ಲಿ ಆಗುತ್ತೆ. ಲೋಕದ ಜನರು ನಿನ್ನಿಂದ ಆ ಒಂದು ಭಯ ಅಂದರೆ ಯೇಸುವಿನ ದೈವ ಭಯ ಪ್ರತಿಯೊಬ್ಬರಲ್ಲೂ ಉಂಟಾಗುತ್ತೆ. ನಿನ್ನನ್ನು ನೋಡುವಾಗ ಒಂದು ವೇಳೆ ನೀನು ಅರ್ಪಿಸಿ ಕೊಡುವುದಾದರೆ ಯೇಸುವಿನ ಸಾನ್ನಿಧ್ಯ ನಿನ್ನಲ್ಲೂ ಕೂಡ ಯೇಸು ಇದ್ದಾರೆ, ನಿಮ್ಮ ಜೊತೆ ಯೇಸು ಇದ್ದಾರೆ, ನಾವು ಕೂಡ ನಿಮ್ಮ ಜೊತೆಗೆ ಬರ್ತೇನೆ. ಆ ಒಂದು ಭಯಭಕ್ತಿಯಿಂದ ಯೇಸುವಿನ ಸಾನ್ನಿಧ್ಯಕ್ಕೆ ಅನೇಕ ಮಕ್ಕಳು ನಿನ್ನ ಮುಖಾಂತರ ಈ ಸಮಯದಲ್ಲಿ ಆ ಒಂದು ವಾಗ್ದಾನ ಮತ್ತೆ ಪ್ರಜ್ವಲಿಸುವಂತೆ ಮಾಡ್ತಾ ಇದ್ದಾರೆ. ಹೌದು, ನಮಗೆ ಕೊಟ್ಟಂತ ಆ ಒಂದು ಫಸ್ಟ್ ಸಂಡೇ ಕೊಟ್ಟಂತಹ ಅದೇ ಒಂದು ವಾಗ್ದಾನ ಈ ಸಮಯದಲ್ಲಿ ಮರಳಿ ಪ್ರಜ್ವಲಿಸ್ತಾ ಇದೆ ಪ್ರಿಯರೇ. ಪ್ರಜ್ವಲಿಸಲಿ ಯೇಸು ನಾಮದಲ್ಲಿ. ಹಾಲೆಲೂಯ. ಯೇಸುವೇ ಸ್ತೋತ್ರ ಅಪ್ಪ. ಎಷ್ಟೋ ಜನರಲ್ಲಿ ಈ ಒಂದು ವಾಗ್ದಾನ ಮರೆಯಾಗಿತ್ತು. ಈ ಸಮಯದಲ್ಲಿ ಮರಳಿ ಪ್ರಜ್ವಲಿಸ್ತಾ ಇದೆ ಆ ವಾಗ್ದಾನ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಇನ್ನೊಂದು ವಾಗ್ದಾನ ದೇವರು ಕೊಟ್ಟಿದ್ರು, ಹಾರ್ವೆಸ್ಟ್ ಅನಾಯಿಂಟಿಂಗ್ ನಮ್ಮಲ್ಲಿದೆ ಅಂತೇಳಿ. ಆ ಹಾರ್ವೆಸ್ಟ್ ಅನಾಯಿಂಟಿಂಗ್, ಆ ಒಂದು ಕೊಯ್ಲು ಮಾಡುವಂತಹ ಆ ಒಂದು ಅನಾಯಿಂಟಿಂಗ್ ಮತ್ತೆ ಪ್ರಜ್ವಲಿಸ್ತಾ ಇದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯ. ಯೇಸುವೇ, ಅನೇಕ ಮಕ್ಕಳು ಕರ್ತನೆ ಯೇಸುವೇ ನಿಮ್ಮ ದೇಹಕ್ಕೆ ಸೇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಓ ರಬಾ ಶಿಂದರ ಬಾರಿ ಕದಬ ಶಿರ ಬಾರಿ ಬಾ ಓ ರಿಬಾ ಶಿಂದರ ಬಾರಿ ಕದಬ ಓ ರಿಬಾ ಶಿರ ಬಾರಿ ಬಾ ಓ ರಿ ಕದಬ ಶಿಂದರ ಬಾರಿ ಕದ ಬಾರಿ ಬಾ ಓ ರಬಾ ಶಿಂದರ ಬಾರಿ ಕದಬ ಬಾ ಓ ರಬಾ ಶಿಂದರ ಬಾರಿ ಕದಬ ಬಾ ಓ ರಬಾ ಶಿಂದರ ಬಾರಿ ಕದ ಬಾರಿ ಬಾ ಓ ರಿಬಾ ಶಿಂದರ ಬಾರಿ ಕದ ಬಾ. ಹಾಲೆಲೂಯ. ಈ ಸಮಯದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಯಾರಲ್ಲೆಲ್ಲ ಯಾವ ಒಂದು ಪರಿಶುದ್ಧಾತ್ಮರ ವರಗಳಿವೆಯೋ ಈ ಸಮಯದಲ್ಲಿ ಅವೆಲ್ಲವೂ ಪ್ರಜ್ವಲಿಸುವಂತೆ ದೇವರು ಮಾಡ್ತಾ ಇದ್ದಾರೆ ಪ್ರಿಯರೇ. ಯಾವ ಒಂದು ವರಗಳ ಮುಖಾಂತರ ಶುಭ ಸಂದೇಶ ಹರಡಿಸಲು ಯೇಸು ಬಯಸ್ತಾ ಇದ್ದಾರೆ. ಆ ವರಗಳು, ಎಷ್ಟೋ ಒಂದು ವರಗಳು ಆ ಒಂದು ನಾಣ್ಯವನ್ನು ಭೂಮಿಯಲ್ಲಿ ಮುಚ್ಚಿಟ್ಟಿದ್ದೀರಿ. ಆದರೆ ಈ ಸಮಯದಲ್ಲಿ ಮತ್ತೊಂದು ಅವಕಾಶ ದೇವರು ಕೊಟ್ಟಿದ್ದಾರೆ. ಹೇಗೆ ಒಂದು ನಾಣ್ಯವನ್ನು 10 ಮಾಡಿದ್ನೋ, 5 ನಾಣ್ಯವನ್ನು 1 ನಾಣ್ಯವನ್ನು 5 ಆಗಿ ಮಾರ್ಪಡಿಸಿದ್ನೋ, ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ನಿನಗೆ ಕೊಟ್ಟಂತಹ ಪರಿಶುದ್ಧಾತ್ಮರ ಆ ವರದಾನಗಳು ಈ ಸಮಯದಲ್ಲಿ ಪ್ರಜ್ವಲಿಸುವಂತೆ ದೇವರು ಮಾಡ್ತಾ ಇದ್ದಾರೆ. ಯಾವಾಗ ನೀನು ನಿನ್ನನ್ನೇ ಬಲಿಯಾಗಿ ಕೊಡುವಾಗ ಈ ಸಮಯದಲ್ಲಿ ಮತ್ತೊಂದು ವಾಕ್ಯ ದೇವರು ಕೊಡ್ತಾ ಇದ್ದಾರೆ. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 1ನೇ ವಾಕ್ಯ, ಅಲ್ಲಿ ಹೇಳ್ತಾರೆ, ದೇವರು ಮಾಡಿರುವ ದೇವರ ಅಪಾರ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತಾ ಈ ಸಮಯದಲ್ಲಿ ದೇವರ ಕರುಣೆಯನ್ನು ನೆನಪಿಗೆ ತಂದುಕೊಂಡಿದ್ದೇವೆ ಪ್ರಿಯ. ಈ ಕ್ಷಣದಲ್ಲೂ ಆ ಅಪಾರ ಕರುಣೆ ಯೇಸು ಕ್ರಿಸ್ತರೇ ಆಗಿದ್ದಾರೆ. ಅದನ್ನು ನೆನಪಿಗೆ ತಂದುಕೊಳ್ಳುತ್ತಾ ಪರಿಶುದ್ಧಾತ್ಮರು ಬೇಡಿಕೊಳ್ಳುವುದೇನೆಂದರೆ, ಪರಿಶುದ್ಧಾತ್ಮರು ಮತ್ತೊಮ್ಮೆ ಯಾಚಿಸ್ತಾ ಇದ್ದಾರೆ ಪ್ರಿಯರೇ, ಬೇಡಿಕೊಳ್ತಾ ಇದ್ದಾರೆ. ನಮ್ಮೊಬ್ಬೊಬ್ಬರಲ್ಲೂ ಕೂಡ ಮನುಷ್ಯರಾದ ನಮ್ಮಲ್ಲಿ ಬೇಡಿಕೊಳ್ತಾ ಇದ್ದಾರೆ ಪ್ರಿಯರೇ, ಯಾಚಿಸ್ತಾ ಇದ್ದಾರೆ. ನಿನ್ನನ್ನೇ ದೇವರಿಗೆ ಮೆಚ್ಚುಗೆಯಾದ ಸಜೀವವಾದ ಮೀಸಲಾದ ಬಲಿಯಾಗಿ ಅರ್ಪಿಸು. ಇದೇ ನೀನು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ನೀನು ಹಾಡಿ ಸ್ತುತಿಸುವುದಲ್ಲ, ನಿನ್ನರ್ಪಿಸು. ಈ ಸಮಯದಲ್ಲಿ ಹೇಗೆ ಮಾತೆ ಅವರನ್ನೇ ಅರ್ಪಿಸಿದ್ರು ಪ್ರಿಯರೇ, ತನ್ನನ್ನೇ ಅರ್ಪಿಸಿದ್ರು. ಯಾವುದೇ ಇಚ್ಛೆ ಇಲ್ಲ, ಯಾವ ಬಯಕೆನೂ ಇಲ್ಲ. ಯೇಸುವೇ, ನೀವು ನನ್ನಲ್ಲಿ ಬೆಳೆಯಬೇಕು ಎಂದು, ನನ್ನನ್ನೇ ವಾಕ್ಯದಂತೆ ನನ್ನಲ್ಲಿ ನೆರವೇರಲಿ ಎಂದು ಅವರನ್ನೇ ಅರ್ಪಿಸಿದ್ರು. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ನಿನ್ನನ್ನು ಅರ್ಪಿಸು. ಈ ಸಮಯದಲ್ಲಿ ನನ್ನ ಚಿತ್ತವಲ್ಲಪ್ಪ, ನಿಮ್ಮ ಚಿತ್ತ ನೆರವೇರಲಿ ಯೇಸುವೆ, ನೆರವೇರಲಿ ಅಪ್ಪ, ನೆರವೇರಲಿ ಯೇಸುವೆ. ನಿಮ್ಮ ಚಿತ್ತ ನೆರವೇರಲಿ ಯೇಸುವೆ, ನಿಮ್ಮ ಚಿತ್ತ ಮಾತ್ರವೇ ನೆರವೇರಲಿ ಅಪ್ಪ, ನಿಮ್ಮ ಚಿತ್ತ ಮಾತ್ರವೇ ನೆರವೇರಲಿ ಯೇಸುವೆ. ನಿಮ್ಮ ಚಿತ್ತ ಹೇಳಿ ಪ್ರಿಯರೇ, ಪ್ರಾರ್ಥಿಸಿ. ಈ ಸಮಯದಲ್ಲಿ ನನ್ನ ಚಿತ್ತ ಬೇಡ ಅಪ್ಪ, ನಿಮ್ಮ ಚಿತ್ತ ಮಾತ್ರವೇ ಅಪ್ಪ, ನಿಮ್ಮ ಚಿತ್ತ ಮಾತ್ರವೇ ಅಪ್ಪ. ನನ್ನ ಚಿತ್ತ ಬೇಡಪ್ಪ, ಬೇಡ ಯೇಸುವೆ, ನಿಮ್ಮ
ಚಿತ್ತ ಮಾತ್ರವೇ ನೆರವೇರಲಿ, ನೆರವೇರಲಿ, ನೆರವೇರಲಿ ಅಪ್ಪ. ನಿಮ್ಮ ರಾಜ್ಯ ನಮ್ಮೊಬ್ಬೊಬ್ಬರಲ್ಲಿ ಬರಲಿ ಯೇಸು ನಾಮದಲ್ಲಿ ಅಪ್ಪ. ನಿಮ್ಮ ಚಿತ್ತ ಮಾತ್ರವೇ ನೆರವೇರಲಿ. ನಿಗೋ ದೇವಾ, ಕರ್ತರ ದಾಸಿ, ಕರ್ತರ ದಾಸ ಈ ಸಮಯದಲ್ಲಿ ಒಪ್ಪಿಸಿಕೊಡಿ, ಒಪ್ಪಿಸಿಕೊಡಿ. ಇನ್ನು ಮುಂದೆ ಲೋಕಕ್ಕಾಗಿ ಅಲ್ಲ, ಇನ್ನು ದೇವರಿಗಾಗಿ ನಾನು ಜೀವಿಸಬೇಕು. ಯೇಸುವೆ, ನನ್ನನ್ನು ಬಲಪಡಿಸಿ ಅಪ್ಪ, ಬಲಪಡಿಸಿ, ಬಲಪಡಿಸಿ. ದಾಹದಿಂದ ಕೇಳಿ ಪ್ರಿಯರೇ, ದಾಹದಿಂದ ಕೇಳಿ, ಜ್ಞಾನಕ್ಕಾಗಿ ಕೇಳಿ. ಈ ಸಮಯದಲ್ಲಿ ಜ್ಞಾನಕ್ಕಾಗಿ ಕೇಳಿ, ಜ್ಞಾನಕ್ಕಾಗಿ ಕೇಳಿ. ತವಕಪಡಿ, ತವಕಪಡಿ. ಆ ಜ್ಞಾನದಿಂದ ತುಂಬಿಸುವ, ಜ್ಞಾನದ ಬುಗ್ಗೆ ಆಗಿರುವ ಪರಿಶುದ್ಧಾತ್ಮರು ಚಲಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಚಲಿಸ್ತಾ ಇದ್ದಾರೆ. ಯಾರೆಲ್ಲ ಹೃದಯವನ್ನು ತೆರೆದು ಕೊಡ್ತಾ ಇದ್ದಾರೋ ಅವರಲ್ಲಿ ಆ ಜ್ಞಾನ ಕಾರ್ಯ ಮಾಡ್ತಾ ಇದೆ. ಕಾರ್ಯಗತರಾಗಿದ್ದಾರೆ ಯೇಸು, ಕಾರ್ಯಗತರಾಗಿದ್ದಾರೆ ಪಿತಾ. ಹಾಲೆಲೂಯ, ಹಾಲೆಲೂಯ. ಯೇಸುವೇ, ಯೇಸುವೇ, ಸ್ತೋತ್ರ, 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 ಸ್ತೋತ್ರ. ಓ ರಬ ಶಿಂಡ ರಬ 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 ರಬ. ಹೋಲಿ 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 ಲಾರ್ಡ್. ನಿಮ್ಮ ಬಲದಿಂದ ತುಂಬಿಸುವ ಕರ್ತನೆ, ತುಂಬಿಸುತ್ತಾ ಇರುವ ಕರ್ತನೆ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಓ ರಬ ಶಿಂಡ ರಬ ರಿಖದ ಬರಿ ಬಾ. ಓ ರಿಬ ಶಿಂಡ ರಬ ರಿಬ 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 ರಿಬ. ಓ ರಬ ಶಿಂಡ ರಬ ರಬ ಶಿಂಡ ರಬ ರಿಖದ ಬಶಿರ ಬರಿ 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 ಬಾ. ಓ ರಿಬ ಶಿಂಡ ರಬ ರಿಖದ ಬರಬ. ಓ ರಿಬ ಶಿಂಡರ ಬಾರಿ ಕದ ಬರಬ. ಸ್ತುತಿಸಿ ಪ್ರಿಯರೇ. ನಿಮ್ಮ ಹೃದಯಂತರಾಳದಿಂದ ಬರುವ ಸ್ತುತಿ ದೇವರು ಬಯಸ್ತಾ ಇದ್ದಾರೆ ಪ್ರಿಯರೇ. ಹೃದಯಂತರಾಳದಿಂದ ಬರುವಂತಹ ಆರಾಧನೆ ಅದೊಂದು ಎಕ್ಸ್ಪ್ರೆಷನ್ ಮಾತ್ರವೇ. ನೀವು ಹಾಡುತ್ತಿರುವುದು, ನೀವು ಕುಣಿತಾ ಇರುವುದು ಅದೆಲ್ಲವೂ ಎಕ್ಸ್ಪ್ರೆಷನ್ ಮಾತ್ರ. ಆದರೆ ಹೃದಯಂತರಾಳದಲ್ಲಿ ನಿಮ್ಮನ್ನೇ ಸಮರ್ಪಿಸಿಕೊಡಿ. ಈ ಸಮಯದಲ್ಲಿ ದಾವಿದ ತನ್ನನ್ನೇ ಸಮರ್ಪಿಸಿಕೊಟ್ಟ. ಆಗ ಅವನಿಗೆ ಕುಣಿಲಿಕ್ಕಾಯಿತು. ಅವನು ಯಾರನ್ನು ಗಮನಿಸಲಿಲ್ಲ, ಯಾವುದನ್ನು ನೋಡಲಿಲ್ಲ, ನಿಜವಾಗಿ ಆರಾಧಿಸ್ಲಿಕ್ಕಾಯಿತು, ದೇವರನ್ನು ಆಶ್ರಯಿಸ್ಲಿಕ್ಕಾಯಿತು. ಈ ಸಮಯದಲ್ಲಿ ಒಳಗಡೆ ಕಾರ್ಯ ನಡೀಲಿ, ಒಳಗಡೆ ಕಾರ್ಯ ನಡೀಲಿ. ಹಾಲೆಲೂಯ, ಹಾಲೆಲೂಯ. ರಬ ಶಿಂಡ ರಬ ರಿಕದ ಬ ರಬ ರಬ. ಓ ರಬ ಶಿಂಡ ರಬ ರಿಕದ ಬ ರಿಬ ರಿಬ. ಓ ರಬ ಶಿರ ಬ ರಿಕದ ಬ ರಬ ರಬ. ಓ ರಿಬ 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 ರಿಬ. ಓಲಿ ಹೋಲಿ 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 ಲಾರ್ಡ್. ಓಲಿ ಹೋಲಿ ಹೋಲಿ ಓ ರಬ ಶಿರ ಬ ರಿಕದ ಬ ರಿಬ. ಓ ರಿಬ ಶಿಂಡ ರಬ ರಿಕದ ಬ ರಬ. ಓ ರಿಬ ಶಿಂಡ ರಬ ರಿಕದ ಬ ರಬ. ಶಿಂದರ ಬರಿ ಬರ ಬರ ಬ. ಶಿಂದರ ಬರಿ ಕದ ಬ ಬ ಬ ಬ ಬ ಬ ಬ ಬ. ಓಲಿ 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 ಲಾರ್ಡ್. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ ಅಪ್ಪ. ಉಸಿರಿರುವ ದಿನವೆಲ್ಲ ಆರಾಧನೆ ಯೇಸು ನಿಮಗೊಬ್ಬರಿಗೆ ಮಾತ್ರವೇ. ಉಸಿರಾದ ಯೇಸುವಿಗೆ ಆರಾಧನೆ. ತ್ರೇಕ ದೇವರನ್ನು ನೋಡುತ್ತಾ ಈ ಒಂದು ಮಿಸ್ಟ್ರಿ, ರಹಸ್ಯ. ಆದರೆ ಪರಿಶುದ್ಧಾತ್ಮರು ನಮಗೆ ಆ ಒಂದು ರಹಸ್ಯವನ್ನು ತಿಳಿಯಪಡಿಸಿದ್ದಾರೆ. ಅಪ್ಪನನ್ನು ನೋಡುತ್ತಾ ಹೇಳೋಣ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ ಯೇಸುವೇ. ಉಸಿರಾದ ಯೇಸುವಿಗೆ ಆರಾಧನೆ. ನನ್ನ ಉಸಿರೇ, ನನ್ನ ಜೀವವೇ ಯೇಸುವೇ, ನಿಮಗೆ ಆರಾಧನೆ. ನಮ್ಮೊಬ್ಬೊಬ್ಬರ ಜೀವ ಯೇಸು, ನನ್ನೊಬ್ಬೊಬ್ಬರ ಜೀವ ಯೇಸು, ಯೇಸು, ಯೇಸು. ಯೇಸು ಮಾತ್ರವೇ ನನ್ನ ಜೀವ, ಯೇಸು ಮಾತ್ರವೇ ನನ್ನ ಬಲ, ಯೇಸು ಮಾತ್ರವೇ ನನ್ನ ಶಕ್ತಿ, ಯೇಸು ಮಾತ್ರವೇ ನನ್ನ ಜ್ಞಾನ, ಯೇಸು ಮಾತ್ರವೇ ನನ್ನ ಮಾರ್ಗ, ಯೇಸು ಮಾತ್ರವೇ ನನ್ನ ಜೀವ, ಯೇಸು ಮಾತ್ರವೇ ನನ್ನ ಸತ್ಯ, ಯೇಸು ಮಾತ್ರವೇ. ಯೇಸು ನೀ ಮಾತ್ರವೇ, ನೀ ಮಾತ್ರ ಸಾಕು ಯೇಸುವೇ, ಯೇಸುವೇ ನೀ ಮಾತ್ರ ಸಾಕು, ನೀ ಮಾತ್ರ, ನೀ ಮಾತ್ರ, ನೀ ಮಾತ್ರ ಸಾಕು ಯೇಸುವೇ, 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 ಯೇಸುವೇ. ಆರಾಧನೆ ಅಪ್ಪ, ಆರಾಧನೆ
ಯೇಸುವೆ ಆರಾಧನೆ, ಆತ್ಮರೇ ಆರಾಧನೆ, ತ್ರಿಯೇಕ ದೇವರೇ ಆರಾಧನೆ, ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮರೇ ಆರಾಧನೆ, ಆರಾಧನೆ, ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮರೇ ಆರಾಧನೆ. ಯೇಸುವನ್ನು ನೋಡುತ್ತಾ ಆರಾಧನೆ, ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮರೇ ಆರಾಧನೆ, ಯೇಸುವೆ ಆರಾಧನೆ, ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮರೇ ಆರಾಧನೆ. ನನ್ನ ಕೋಟೆ, ನನ್ನ ದುರ್ಗ, ಯೇಸು ನನ್ನ ಬಲ, ಯೇಸು ನನ್ನ ಜಯ ಧ್ವಜ, ಯೇಸುವಿನ ಶಿಲುಬೆ ನನ್ನ ಜಯ, ಯೇಸು ನನ್ನೊಂದಿಗೆ ಇದ್ದಾರೆ, ನಾನು ಜಯಶಾಲಿಯಾಗಿದ್ದೇನೆ. ಯೇಸುವಿನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಬಲ ಯೇಸು, ನನ್ನ ಶಕ್ತಿ ಯೇಸು, ನನ್ನ ಪ್ರೀತಿ ಯೇಸು, ನನ್ನ ಆಶ್ರಯ ಯೇಸು, ನನ್ನ ದುರ್ಗ ಯೇಸು, ನನ್ನ ಕೋಟೆ ಯೇಸು, ನನ್ನ ಬಲ ಯೇಸು. ಯೇಸುವೇ ನಾನು ಜಯಶಾಲಿಯಪ್ಪ, ನಿಮ್ಮ ಮುಖಾಂತರ, ನಿಮ್ಮ ಪ್ರೀತಿಯ ಮುಖಾಂತರಪ್ಪ ನಾನು ಜಯಶಾಲಿಗಳಿಗಿಂತ ಜಯಶಾಲಿ ಆಗಿದ್ದೇನಪ್ಪ. ಹೌದು ಯೇಸುವೇ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಯಾರು ಕೂಡ ಬೇರ್ಪಡಿಸಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಇದು ನಿಶ್ಚಯಪ್ಪ, ನಿಶ್ಚಯಪ್ಪ. ಸಾವಾಗಲಿ, ಜೀವವಾಗಲಿ, ಹಸಿವಾಗಲಿ, ನೀರಡಿಕೆ ಆಗಲಿ, ನಗ್ನ ಸ್ಥಿತಿ ಆಗಲಿ, ದೇವದೂತರೇ ಆಗಲಿ, ಈಗಿನ ಸಂತತಿ ಆಗಲಿ, ಆಗು ಹೋಗುಗಳೇ ಆಗಲಿ, ದುರಾತ್ಮನೇ ಆಗಲಿ, ಯಾವುದು ಕೂಡ ಆಗಲಿ, ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನ ಒಳಗಡೆ ಇರುವ ಯೇಸುವಿನ ಆತ್ಮರು ಶಕ್ತರಾಗಿದ್ದಾರೆ. ಅನುಭವಿಸಿ, ಅನುಭವಿಸಿ. ಈ ಸಮಯದಲ್ಲಿ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನ ಒಳಗಡೆ ಇರುವ ಯೇಸುವಿನ ಆತ್ಮರು ಜಯಶಾಲಿಯಾದ ಆತ್ಮರು, ಜೀವದಲ್ಲಿರುವ ಆತ್ಮರು, ಜೀವದಿಂದ ಎಬ್ಬಿಸುವ ಆತ್ಮರು, ಜೀವದೆಡೆಗೆ ನಡೆಸುವ ಆತ್ಮರು, ಸಮಗ್ರ ಸತ್ಯದೆಡೆಗೆ ನಡೆಸುವ ಆತ್ಮರು, ಜಯಶಾಲಿ, ಬಲಶಾಲಿ, ಶಕ್ತಿಶಾಲಿ ಆಗಿದ್ದಾರೆ. ನಾನು ಇಂದು ಬಲ ಹೊಂದಿದ್ದೇನೆ, ಬಲ ಹೊಂದಿದ್ದೇನೆ, ಯೇಸು ನಾಮದಲ್ಲಿ ಬಲ ಹೊಂದಿದ್ದೇನೆ, ಬಲ ಹೊಂದಿದ್ದೇನೆ. ಆ ಬಲವನ್ನು ನೋಡುತ್ತಾ, ಆಶ್ರಯಿಸುತ್ತಾ ನಾವು ಹೇಳೋಣ, ನನ್ನ ಬಲವೇ ಆರಾಧನೆ. ನಿಮ್ಮ ಬಲ ನೋಡಬೇಡಿ, ಸೋತೋಗ್ತೀರಿ ಪ್ರಿಯರೇ. ಯೇಸುವಿನ ಬಲವನ್ನು ನೋಡಿ. ಈ ಸಮಯದಲ್ಲಿ ನಿಮ್ಮಲ್ಲಿ ತುಂಬಲ್ಪಟ್ಟ ಆ ಬಲವನ್ನು ನೋಡುತ್ತಾ ಹೇಳಿ, ನನ್ನ ಬಲವೇ ಆರಾಧನೆ, ನನ್ನ ಕೋಟೆಯೇ ಆರಾಧನೆ. ನಿನ್ನ ಸುತ್ತಲಿರುವ ಪ್ರೀತಿಯ ಕೋಟೆ ನನ್ನ ಬಲವೇ ಆರಾಧನೆ. ಯೇಸುವೇ ನನ್ನ ಕೋಟೆಯೇ ಆರಾಧನೆ, ನನ್ನ ಬಲವೇ ಆರಾಧನೆ. ನಿನ್ನ ನಿಶಕ್ತಿಯಲ್ಲೇ ನನ್ನ ಬಲ ಪರಿಪಕ್ವವಾಗುವುದು. ಯೇಸುವಿನ ಶಕ್ತಿ ಈ ಸಮಯದಲ್ಲಿ ನಿನ್ನಲ್ಲಿ ನನ್ನಲ್ಲಿ ಪರಿಪಕ್ವವಾಗ್ತಾ ಇದೆ. ಆ ಬಲವನ್ನು ಆಶ್ರಯಿಸು. ಪರಿಶುದ್ಧಾತ್ಮರ ಶಕ್ತಿ ನಿನ್ನಲ್ಲಿ ಪ್ರಜ್ವಲಿಸ್ತಾ ಇದೆ. ಈ ಸಮಯದಲ್ಲಿ ಆ ಒಂದು ಪ್ರಜ್ವಲಿಸುವಿಕೆ ಉಂಟಾಗಲಿ. ಪ್ರಾರ್ಥಿಸು, ದಾಹಗೊಳ್ಳು, ದಾಹಗೊಳ್ಳು. ಈ ಸಮಯದಲ್ಲಿ ದಾಹಗೊಂಡು ಪ್ರಾರ್ಥಿಸು. ಈ ಸಮಯದಲ್ಲಿ ನನ್ನ ಬಲವೇ ಆರಾಧನೆ, ನನ್ನ ಕೋಟೆಯೇ ಆರಾಧನೆ. ನೀನು ನನ್ನ ಕಣ್ಮಣಿಯಂತೆ ಯೇಸು ಹೇಳ್ತಾ ಇದ್ದಾರೆ. ನಿನ್ನನ್ನು ಮುಟ್ಟಲು ಯಾರಿಗೂ ಸಾಧ್ಯವಿಲ್ಲ, ಯಾವುದಕ್ಕೂ ಸಾಧ್ಯವಿಲ್ಲ. ಆ ಕೋಟೆಯ ಆ ಒಂದು ಆವರಣ ನಿನ್ನಲ್ಲಿದೆ. ಈ ಸಮಯದಲ್ಲಿ ನಿನ್ನ ಸುತ್ತಲೂ ಆ ಪ್ರೀತಿಯ ಕೋಟೆ, ಪ್ರೀತಿಯ ಕೋಟೆಯನ್ನು ನೋಡುತ್ತಾ ಹೇಳು, ನನ್ನ ಬಲವೇ ಆರಾಧನೆ. ಯೇಸುವೇ ನನ್ನ ಕೋಟೆಯೇ ಆರಾಧನೆ, ನನ್ನ ಬಲ
ಬಲವೇ ಆರಾಧನೆ ಯೇಸುವೆ ನನ್ನ ಕೋಟೆಯೇ ಆರಾಧನೆ. ಅಂದು ಶದ್ರಕ್ ಮೇಷಕ್ ಅಬೇದ್ನೆಗೋ ಆ ಬೆಂಕಿಯಲ್ಲಿ ದಗದಗಿಸುತ್ತಾ ಉರಿಯುತ್ತಿರುವ ಬೆಂಕಿಯ ಅಗ್ನಿಯ ಮಧ್ಯದಲ್ಲಿ ಅವರನ್ನು ಸುಡಲು ಯಾವ ಬೆಂಕಿ, ಲೋಕದ ಬೆಂಕಿ ಆಗಲಿಲ್ಲ ಪ್ರಿಯರೇ. ಏಕೆಂದರೆ ಅವರ ಬಲ ಯೇಸು ಆಗಿದ್ರು. ಅವರನ್ನು ಕಟ್ಟಿ ಹಾಕಿದ್ರು ಕೂಡ ಅವರ ಬಲ ಯೇಸು ಆಗಿದ್ರು ಪ್ರಿಯರೇ. ಅವರ ಕೋಟೆ ಯೇಸು ಆಗಿದ್ರು ಪ್ರಿಯರೇ. ಇಂದು ನೀನು ಯಾವ ಪರಿಸ್ಥಿತಿಯಲ್ಲಿದೆಯೋ, ಸೋತು ಹೋಗಲು ನೀನು ನೋಡ್ತಾ ಇದ್ದಿ, ದುರಾತ್ಮ ಕಾರ್ಯ ಮಾಡ್ತಾ ಇರ್ಬೋದು, ಆದರೆ ನೀನು ಬಲವನ್ನು ಯೇಸುವನ್ನು ಆಶ್ರಯಿಸುವುದಾದರೆ ನನಗೆ ಜಯ ಯೇಸುವಿನಿಂದ, ನನಗೆ ಜಯ ಯೇಸು ಪ್ರಭುವಿನಿಂದ. ನನ್ನ ಪ್ರಭು ಯೇಸು ಪ್ರಭು ಆಗಿದ್ದಾರೆ, ನನ್ನ ಬಲ ಯೇಸು ಆಗಿದ್ದಾರೆ, ನನ್ನ ಕೋಟೆ ಯೇಸು ಆಗಿದ್ದಾರೆ. ಅಂದು ಶದ್ರಕ್ ಮೇಷಕ್ ಅಬೇದ್ನೆಗೋ ಮಧ್ಯದಲ್ಲಿ ಯೇಸುವಿನ ಸಾನ್ನಿಧ್ಯ ಇಳಿದು ಬಂತು. ಆ ಶಕ್ತಿ ಅಲ್ಲಿ ಇಳಿದು ಬಂತು. ಅವರ ಆ ಒಂದು ಸಾನ್ನಿಧ್ಯದಲ್ಲಿ ಎಲ್ಲ ಕೋಟೆಗಳು ಮುರಿದು ಬಿತ್ತು ಪ್ರಿಯರೇ. ಅದೇ ರೀತಿಯಲ್ಲಿ ಆ ಪ್ರೀತಿಯ ಸಾನ್ನಿಧ್ಯದಲ್ಲಿ ಎಲ್ಲ ಆತ್ಮಿಕ ಕೋಟೆಗಳು ಮುರಿಯಲ್ಪಡ್ತಾ ಇದೆ. ಅದಕ್ಕಾಗಿದೆ ಅವರಿಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ. ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಹಾಲೆಲೂಯಾ ಯೇಸುವೇ. ಸ್ತೋತ್ರ 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 ಪಿತನೇ, ಹಾಲೆಲೂಯಾ ಯೇಸುವೇ, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ ಯೇಸುವೇ.